श्री गुरुभ्यो नमः। हरि ओम। परम गुरुभ्यो नमः। हरि ओम। श्रीमदानंद तीर्थ भगवत्पादाचार्य गुरुभ्यो नमः। हरि ओम। श्रीमद्वायु हनुमद्भीम मध्वांतर्गत रामकृष्ण वेदव्यासात्मक श्री लक्ष्मी हयग्रीवाय नमः। हरि ओम। करोतु मम कल्याणं हरिः हयमुखाविदः गुरुश्च मध्वनामा मे वरदोऽस्तु निरन्तरम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ॐ सृष्टिस्थित्यप्ययेह नियतिर्षितमो बन्धमोक्षश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। ॐ जन्माद्यस्य यतोन्मयादितरतश्चात्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। स्वस्यस्तु अशेषसतां सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले मोक्षार्थसाधनीभूते श्रीमद्भागवते महापुराणे चतुर्थस्कन्धे अद्य कथापुरारम्भे सति किञ्चित् पूर्वकथानुवादः। श्रीगुरुभ्यो नमः। हरि ओम। ಚತುರ್ಥ ಸ್ಕಂದದಲ್ಲಿ ದಕ್ಷಯಜ್ಞ ಭಂಗ ಆ ಪ್ರಕರಣ ಆದ ಮೇಲೆ ಈ ಸ್ವಯಂಭೂ ಮನುವಿನ ಇಬ್ಬರು ಗಂಡು ಮಕ್ಕಳ ಕಥೆಯನ್ನ ಹೇಳುತ್ತಾರೆ. ಅದರಲ್ಲಿ ಮೊದಲನೆಯವನು ದೊಡ್ಡವನು ಪ್ರಿಯವ್ರತ, ಚಿಕ್ಕವನು ಉತ್ತಾನಪಾದರಾಜ. ಪ್ರಿಯವ್ರತರಾಜರ ಕಥೆ ಮುಂದೆ ಇದೆ ಪಂಚಮ ಸ್ಕಂದದಲ್ಲಿ. ಉತ್ತಾನಪಾದರಾಜನ ಚರಿತ್ರೆಯನ್ನು ಹೇಳುತ್ತಾರೆ. ಜಾಯೇ ಉತ್ತಾನಪಾದಸ್ಯ ಸುನೀತಿ ಸುರುಚಿಸ್ತಯೋ ಸುರುಚಿ ಪ್ರೇಯಸಿ ಪತ್ಯೋ ನೇತರಾಯತ್ಸುತೋ ಧ್ರುವ. ಈ ಉತ್ತಾನಪಾದರಾಜನಿಗೆ ಇಬ್ಬರು ಹೆಂಡತಿಯರು, ಸುರುಚಿ, ಸುನೀತಿ, ಸುರುಚಿ ಅಂತ ಇಬ್ಬರು. ದೊಡ್ಡೋಳು ಸುನೀತಿ, ಎರಡನೆಯವಳು ಸುರುಚಿ. ಆದರೆ ರಾಜನಿಗೆ ಸುರುಚಿ ಮೇಲೆ ಬಹಳ ಪ್ರೀತಿ. ಅಷ್ಟೊಂದು ಪ್ರೀತಿ ಸುನೀತಿ ಮೇಲೆ ಇರಲಿಲ್ಲ. ಈ ಸುರುಚಿಯ ಮಗ ಉತ್ತಮ ಅಂತ, ಸುನೀತಿಯ ಮಗ ಧ್ರುವ. ಒಂದು ಸಲ ಸುರುಚಿಯ ಮಗನಾಗಿರ್ತಕ್ಕಂತಹ ಉತ್ತಮನನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದಾಡ್ತಾ ಇದ್ದಾನು, ಸಿಂಹಾಸನದ ಮೇಲೆ ಕೂಡಿಸ್ಕೊಂಡಿದ್ದ. ಈ ಧ್ರುವರಾಜರು ಬಂದರು, ನಾನು ಹತ್ತಬೇಕು ಅಂತ. ಆಗ ಆ ಪಕ್ಕದಲ್ಲೇ ನಿಂತಿರ್ತಕ್ಕಂತಹ ಸುರುಚಿ ಹೇಳಿದ್ರು, ನೀನು ರಾಜನ ಮಗ ಆಗಿದ್ರೂ ಕೂಡ ನೀನು ನಿಮ್ಮ ತಂದೆಯ ತೊಡೆ ಮೇಲೆ ಕೂತ್ಕೊಂಬಕ್ಕಾಗಲ್ಲ, ನೀನು ಸಿಂಹಾಸನದ ಮೇಲೆ ಕೂತ್ಕೊಂಬಕ್ಕಾಗಲ್ಲ. ಯಾಕೆಂದ್ರೆ ನೀನು ನನ್ನ ಉದರದಲ್ಲಿ ಹುಟ್ಟಿಲ್ಲ. ನೀನು ನಿಮ್ಮ ತಂದೆ ಮಗ ಆಗಿರ್ಬೋದು, ಆದರೆ ನಾನು ನಿನಗೆ ತಾಯಿ ಅಲ್ವಲ್ಲ. ಹಾಗಾಗಿ ಒಂದು ಕೆಲಸ ಮಾಡು, ನೀನೇನಾದರೂ ಸಿಂಹಾಸನದ ಮೇಲೆ ಕೂತ್ಕೋಬೇಕು, ನೀನು ತಮ್ಮನಂತೆ ಅಂತ ನಿನಗೆ ಆಸೆ ಇದ್ದರೆ ಕಾಡು ಹೋಗಿ ತಪಸ್ಸು ಮಾಡಿ ಭಗವಂತನನ್ನು ಒಲಿಸ್ಕೋ. ಇಷ್ಟು ಕಠೋರವಾಗಿ ಮಾತಾಡಿಬಿಟ್ಲು. ಪಾಪ ಚಿಕ್ಕ 5 ವರ್ಷದ ಕೂಸು ಧ್ರುವರಾಜರು.
ಆ ತಾಯಿಯ ಮಾತನ್ನ ಕೇಳಿ ತುಂಬಾ ನೋವಾಯಿತು ಮನಸ್ಸಿಗೆ. ಸೀದಾ ಬಂದುಬಿಟ್ರು, ಅಮ್ಮನ ಹತ್ರ ಬಂದು ಎಲ್ಲ ಹೇಳಿದ್ರು, ಹಿಂಗಾಯ್ತು ಹಿಂಗಾಯ್ತಂತ. ಅವಳು ಸುನೀತಿ, ಎಷ್ಟಾದ್ರೂ ಒಳ್ಳೆ ನೀತಿ ಹೇಳೋಳು ತಾಯಿ. ಅವ್ರು ಹೇಳ್ತಾಳೆ, ಮಾಮಂಗಲಂ ತಾತ ಪರೇಶು ಮಂಸ್ತಾ ಬುದ್ಧೇ ಜನೋ ಯತ್ ಪರದುಃಖದಸ್ತತ್. ನೋಡು, ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಅಮಂಗಳದ ಮಾತಾಡಬಾರದು. ಯಾರು ಇನ್ನೊಬ್ಬರಿಗೆ ಅಮಂಗಳ ಮಾತಾಡ್ತಾರೋ ಅವರೇ ಮೊದಲು ಅದನ್ನು ಅನುಭವಿಸ್ತಾರೆ. ನಿಮ್ಮ ಚಿಕ್ಕಮ್ಮ ಹೇಳಿದ್ದು ಸರಿ. ನಿಮ್ಮ ತಂದೆ ನನ್ನನ್ನು ಹೆಂಡತಿ ಅಂತ ಹೇಳ್ಕೋಕ್ಕೆ ನಾಚಿಕೆ ಪಡ್ತಾರೆ, ಇನ್ನು ನಿನ್ನೆಲ್ಲಿ ತೊಡೆ ಮೇಲೆ ಕೂರಿಸ್ಕೋತಾರೆ. ಒಂದು ಕೆಲಸ ಮಾಡು, ನಿಮ್ಮ ಚಿಕ್ಕಮ್ಮ ಹೇಳಿದ್ದು ಸರಿ, ಭಗವಂತನ ಪಾದಪದ್ಮಗಳನ್ನು ಆರಾಧಿಸು, ತಪಸ್ಸು ಮಾಡು. ಎಲ್ಲರಿಗೂ ಪದವಿಯನ್ನು ಕೊಡೋನು ಭಗವಂತನೇ. ನಿಮ್ಮ ಮುತ್ತಾತ, ನಿಮ್ಮ ತಾತ, ನಿಮ್ಮ ತಂದೆ, ನಿಮ್ಮ ಮುತ್ತಾತ ಬ್ರಹ್ಮದೇವರಿಗೆ, ಸ್ವಯಂಭೂವನಿಗೆ, ಉತ್ತಾನಪಾದರಾಜನಿಗೆ, ಎಲ್ಲರಿಗೂ ಅವರವರ ಲೋಕವನ್ನ, ಅವರವರ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥವನು ಭಗವಂತನೇ. ನಿನಗೂ ಕೊಡುವವನು ಭಗವಂತನೇ. ಆದ್ದರಿಂದ ಆರಾಧಯ ಅಧೋಕ್ಷಜ ಪಾದಪದ್ಮಂ, ಪರಮಾತ್ಮನ ಪಾದಾರವಿಂದಗಳನ್ನ ಆರಾಧನೆ ಮಾಡು, ತಪಸ್ಸು ಮಾಡು, ಹೋಗು ಕಳಿಸಿದ್ದು. ಪ್ರದಕ್ಷಿಣೆ, ತಾಯಿಗೆ ಪ್ರದಕ್ಷಿಣೆ ಹಾಕಿ ಬಂತು ಕೂಸು. 5 ವರ್ಷ ಕಾಡು ಹೊರಟೋಯ್ತು. ಕಾಡಿನ ಕಡೆ ಹೊರಟು ನಾರದರು ಬಂದರು ದಾರಿಯಲ್ಲಿ. ಅವ್ರಿಗೆ ಗೊತ್ತು, ಯೋಗ ಸಾಮರ್ಥ್ಯದಿಂದ ಎಲ್ಲ ತಿಳ್ಕೊಂಡು ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ ಹೇಳಿ ನಾನಾ ವಿಧದಲ್ಲಿ ಪರೀಕ್ಷೆ ಮಾಡ್ತಾರೆ ಧ್ರುವರಾಜನನ್ನ. ಇಲ್ಲ, ನಾನು ಪರಮಾತ್ಮನ ನೋಡಬೇಕು, ನಮ್ಮಮ್ಮನ ಆಜ್ಞೆ ಆಗಿದೆ, ನಾನು ಅದಕ್ಕೆ ಹೊರಟಿದ್ದೀನಿ, ನನಗೆ ಅನುಗ್ರಹ ಮಾಡಿ ಅಂದಾಗ, ನೋಡು ಸೀದಾ ಮಧುವನಕ್ಕೆ ಹೋಗು, ಯಮುನಾ ತೀರದಲ್ಲಿ ನಿಂಗೆ ಕೂತ್ಕೊ, ಒಂದು ಏಕಾಂತದಲ್ಲಿ ನಿಂಗೆ ಆ ಭಗವಂತನ ರೂಪವನ್ನು ಹೇಳ್ತೀನಿ. ತರುಣಂ ರಮಣೀಯಾಂಗಂ ಅರುಣಾಂಬುರು ಹೇಕ್ಷಣಂ ಪ್ರಣತಾಶ್ರಯಣಂ ಕೃಷ್ಣಂ ಶರಣ್ಯಂ ಕರುಣಾರ್ಣವಂ ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಕ್ರ ಚಂಗ ಗದಾ ಪದ್ಮೈ ಅಭಿವ್ಯಕ್ತ ಚತುರ್ಭುಜಂ ಕಿರೀಟಿನಂ ಕುಂಡಲಿನಂ ಎಲ್ಲ ಹೇಳಿದ್ರು. ಈ ತರ ಭಗವಂತನ ರೂಪ ಇದೆ. ಮಂತ್ರ ಹೇಳ್ಕೊಡ್ತೀನಿ ಕೇಳು. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಜಪ ಮಾಡುವಂತ ಆಶೀರ್ವಾದ ಮಾಡಿ ಕಳಿಸೋದು. ನಾರದರೂ ಕೂಡ ನಮಸ್ಕಾರ ಮಾಡ್ತಕ್ಕಂಥವರಾಗಿ ಆ ಕೂಸು ಹೊರಡಿತು. ಸೀದಾ ಯಮುನಾ ತೀರಕ್ಕೆ ಬಂತು. ಮಧುವನ ಅಂತ, ಇವತ್ತೇನು ಮಧುರಾ ಪಟ್ಟಣ ಇದೆ, ಅದು ಹಿಂದೆ ಮಧುವನ ಅಂತ ಆಗಿತ್ತು. 5 ವರ್ಷ ಪ್ರತಿ ಒಂದು ಮೊದಲನೇ ತಿಂಗಳಲ್ಲಿ 3 ದಿವಸಕ್ಕೊಂದ್ಸಲ ಹೇಳೋರಂತೆ ಅವರು. ಬದರಿ ಹಣ್ಣು, ಕಪಿತ್ತ, ಬೇಲದ ಹಣ್ಣು ಇದು ತಿನ್ನೋದು. 3 ದಿವಸಕ್ಕೊಂದ್ಸಲ ಹೇಳೋದು. ಇಷ್ಟು ಆಹಾರ ತಗೊಂಡು ತಿರ್ಗ ಕೂತ್ಕೊಂಡ್ಬಿಡು. ಹಿಂಗೊಂದು ತಿಂಗಳಾಯ್ತು. 2ನೇ ತಿಂಗಳಲ್ಲಿ 6 ದಿವಸಕ್ಕೊಂದ್ಸಲ ಹೇಳೋರಂತೆ. ತೃಣ ಪರ್ಣಾದಿವಿಹಿ, ಎಲೆ ಹುಲ್ಲು ತಿನ್ನೋರಂತೆ. ಅದು ಶೀರ್ಣ ಅಂದ್ರೆ ಅದಾಗದೆ ಬಿದ್ದಿರುವಂತ ಎಲೆಗಳು. 3ನೇ ತಿಂಗಳಲ್ಲಿ 9 ದಿವಸಕ್ಕೊಂದ್ಸಲ ಹೇಳೋರಂತೆ. ತಪಸ್ಸಿನಿಂದ ನೀರು ಕುಡಿದು ಬಿಡೋರಂತೆ. ಅಲ್ಲೇ ಯಮುನಾ ನದಿ ನೀರಿತ್ತು, ಅಷ್ಟು ಕುಡಿದು ಬಿಡೋರಂತೆ. 4ನೇ ತಿಂಗಳಲ್ಲಿ 12 ದಿವಸಕ್ಕೊಂದ್ಸಲ ಹೇಳೋರಂತೆ. ಒಂದ್ಸಲ ಉಸಿರಾಡೋರಂತೆ. ಬರೀ ವಾಯುಪಕ್ಷ ಅಂತ ಕರೀತಾರೆ ಅವರು. ಏನು ತಗೋತಾ ಇರಲಿಲ್ಲ ಅವರ ಆಹಾರ. 5ನೇ ತಿಂಗಳಲ್ಲಿ ಉಸಿರಾಡೋದು ಬಿಟ್ಬಿಟ್ರಂತೆ. ಅವರು ಕುಂಭಕ ಪ್ರಾಣಾಯಾಮವನ್ನು ಮಾಡಿ ಒಂದೇ ಕಾಲಿನಲ್ಲಿ ನಿಂತ್ಕೊಂಡು ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ನೋಡಿ, ತಪಸ್ಸು ಜಾಸ್ತಿ ಆದಂಗೆ ಆಹಾರ ಕಡಿಮೆ ಆಗ್ತಾ ಇದೆ, ಪ್ರಪೋರ್ಷನೇಟ್. ದೇವತೆಗಳಿಗೆಲ್ಲ ಜ್ವಾಲೆ ಮೇಲೆ ಹೊರಟು ಬಿಡ್ತು. ಅದು ಅವರೆಲ್ಲ ಹೇಳಿದ್ರು, ನೈವಂ ವಿಧಾಮೋ ಭಗವನ್ ಪ್ರಾಣ ರೋಗಂ ಚರಾಚರಸ್ಯ ಕಿಲ ಸತ್ವದಾಮ್ನಃ ವಿದೇಹಿ ತನ್ನೋ ವ್ರಜನತ್ ವಿಮೋಕ್ಷಂ ಪ್ರಾಪ್ತಾ ವಯಂ ತ್ವಾಂ ಶರಣಂ ಶರಣ್ಯಂ. ಈ ಕೂಸಿನ ತಪಸ್ಸಿನ ಜ್ವಾಲೆಯನ್ನು ನಮಗೆ ತಗೊಳಕ್ಕಾಗ್ತಾ ಇಲ್ಲ, ಉಸಿರಾಡಕ್ಕೆ ಆಗ್ತಾ ಇಲ್ಲ. ಅನುಗ್ರಹ ಮಾಡುವಂತ ದೇವತೆಗಳೆಲ್ಲ ಭಗವಂತನ ಹತ್ರ ಹೋಗಿ ಕೇಳಿದ್ರು. ಆಗ ಭಗವಂತ ಆಗ್ಲಿ ಅಂತ ಹೇಳಿ, ಅದೇ ವಾಸುದೇವ ರೂಪ, ಅದು ಧ್ರುವವರದ ವಾಸುದೇವ ರೂಪ ಅಂತಾನೆ ಕರೀತಾರೆ ಅದಕ್ಕೆ. ಆ ರೂಪವನ್ನು ತಗೊಂಡು ನಾರದರು ಯಾವ ರೂಪವನ್ನು ಹೇಳಿದ್ರು ಅದೇ ರೂಪ ತಗೊಂಡು ಭಗವಂತ ಬಂದನ ಎದುರು ನಿಂತ್ಕೊಂಡ. ಏನು ಕಂಡುಬಿಟ್ಟು ನೋಡ್ಲೇ ಇಲ್ಲ. ಒಳಗಡೆ ಇರೋ ರೂಪ, ಧ್ಯಾನ ಮಾಡ್ತಾ ಇರೋ ರೂಪವನ್ನ ಮರೆ ಮಾಡಿಬಿಟ್ಟ ಭಗವಂತ. ಕಂಡು ಬಿಟ್ಬಿಡ್ತು. ನೋಡಿದ್ರೆ ಎದುರುಗಡೆ ಅದೇ ಮೂರ್ತಿ ನಿಂತಿದೆ. ನಮಸ್ಕಾರ ಮಾಡಿದ್ರು ದೀರ್ಘದಂಡವಾಗಿ, ಕೈ ತೋರಿಸಿದ್ರು. ಸ್ತೋತ್ರ ಮಾಡಬೇಕು ಅಂತ ಹೋಗ್ತಾರೆ, ಏನು ಬರಲೇ ಇಲ್ಲ ಅವರಿಗೆ, ಮಾತೇ ಹೊರಡ್ತಾ ಇಲ್ಲ. ಆಗ ಭಗವಂತ ಕೂಸನ ಉದ್ವೇಗವನ್ನು ನೋಡಿ, ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನಾಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ, ಬಹಳ ಪ್ರೀತಿಯಿಂದ ಅನುಗ್ರಹಪೂರ್ವಕವಾಗಿ ತನ್ನ ಕೈಯಲ್ಲಿರ್ತಕ್ಕಂಥ ಶಂಖದಿಂದ
ಆ ಕೆನ್ನೆಗೆ ಮುಟ್ಟಿಸಿದ ಭಗವಂತ ಶಂಖವನ್ನ. ಅದು ಬ್ರಹ್ಮಮಯಂ ಅಂದ್ರೆ ಲಕ್ಷ್ಮೀದೇವಿಯಿಂದ ಸನ್ನಿಹಿತರಾಗಿರ್ತಕ್ಕಂತಹ ಶಂಖ, ಅದು ಸಾಮಾನ್ಯ ಅಲ್ಲ. ಯಾವಾಗ ಆ ಶಂಖ ಸ್ಪರ್ಶ ಆಗೋಯ್ತು ಒಳ್ಳೆ ಜ್ಞಾನ ಬಂದ್ಬಿಡ್ತು, ಅದಕ್ಕೆ ಮಾತು ಬಂದ್ಬಿಡ್ತು. ಯೋಂತ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾಂ ನಮೋ ಭಗವತೆ ಪುರುಷಾಯ ತುಭ್ಯಂ. ತೇನ ಸ್ಮರಂತತಿತರಾಂ ಪ್ರಿಯಮೀಶಮಾದ್ಯಂ ಸ್ವಾಂ ಸಂಪದ ಸುಹೃತ್ ಸುತತ್ ಸುಹೃದ್ ಗೃಹ ವಿತ್ತದಾರ ಯದ್ವಬ್ಜನಾವ ಭವದೀಯ ಪದಾರವಿಂದ ಸೌಗಂಧ್ಯಲುಬ್ಧ ಹೃದಯೇಷು ಕೃತಾ ಪ್ರಸಂಗಾಃ. ಬೇಕಾದಷ್ಟು ಸ್ತೋತ್ರ ಮಾಡ್ತಾರೆ. ಒಟ್ಟಿನಲ್ಲಿ ನೀನು ಹೃಷಿಕೇಶ ಸ್ವಾಮಿ, ನೀನು ಒಳಗಡೆ ನಿಂತ್ಕೊಂಡು ಪ್ರೇರಣೆ ಮಾಡಿದರೆ ನನ್ನ ಕಣ್ಣು, ಕಿವಿ, ಕೈ, ಕಾಲು ಎಲ್ಲ ಕೆಲಸ ಮಾಡುತ್ತೆ. ಇಲ್ಲದೆ ಇದ್ರೆ ಪ್ರಸುಪ್ತ ಚೆನ್ನಾಗಿ ಮಲಗಿಬಿಟ್ಟಿರುತ್ತೆ. ಅದನ್ನ ಸಂಜೀವಯತಿ, ಎಲ್ಲ ಮೃತರಂತೆ ಇರ್ತಕ್ಕಂಥದ್ದನ್ನ ನೀನು ಎಬ್ಬಿಸ್ತೀಯ ಒಳಗಡೆ ಇದ್ದು ಅಂತ ಹೇಳಿ ಸ್ತೋತ್ರ ಮಾಡಿದ ಮೇಲೆ ಹಾಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಯೋಚನೆ ಮಾಡಬೇಡ, ನೀನು 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಆಮೇಲೆ ನನ್ನ ಲೋಕಕ್ಕೆ ಬರ್ತೀಯ. ನಿನಗೋಸ್ಕರ ನಾನು ಶಿಂಶುಮಾರ ಮೂರ್ತಿಯಿಂದ ಅಧಿಷ್ಠಿತವಾಗಿರ್ತಕ್ಕಂಥ ಲೋಕ, ಅದು ಧ್ರುವ ಲೋಕ. ಅಲ್ಲಿ ನಿನಗೆ ಶಾಶ್ವತವಾದ ಧ್ರುವ ಪದವಿಯನ್ನು ಕೊಡ್ತೀನಿ. ಎಲ್ಲ ಈ ಋಷಿಗಳು, ನಕ್ಷತ್ರಗಳು, ತಾರೆಗಳು, ಗ್ರಹಗಳು ಎಲ್ಲವೂ ಕೂಡ ಪ್ರದಕ್ಷಿಣಾಕಾರವಾಗಿ ನಿನ್ನನ್ನು ಸುತ್ತುತ್ತಾ ಇರುತ್ತೆ ಅಂತ ಹೇಳಿ ಅನುಗ್ರಹ ಮಾಡಿ ಅಂತರ್ಧಾನವಾಗ್ತಾ ಇದ್ದಾನೆ. ಧ್ರುವರಾಜರು ಪರಮಾತ್ಮನ ದರ್ಶನವನ್ನ ಮಾಡಿಕೊಂಡು ಬಂದರು. ದೊಡ್ಡ ಮೆರವಣಿಗೆ, ಕರಿಣೀ ಆರೋಪ್ಯ ಕರಿಣೀಂ ಅಂತಾರೆ. ಹೆಣ್ಣು ಆನೆಯ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾನೆ. ಎಲ್ಲರೂ ನಮಸ್ಕಾರ ಮಾಡಿದ, ತಾಯಿಗೆ ನಮಸ್ಕಾರ ಮಾಡಿದ, ತಂದೆಗೆ ನಮಸ್ಕಾರ ಮಾಡಿದ, ಸುರುಚಿಗೂ ನಮಸ್ಕಾರ ಮಾಡಿದ ಧ್ರುವರಾಜರು. ಅವಳು ಕೂಡ ಆಲಿಂಗನ ಮಾಡಿಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಾ ಧ್ರುವರಾಜರನ್ನ ಆಲಿಂಗನ ಮಾಡ್ಕೊಳ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಭಾಗವತ ಹೇಳುತ್ತೆ, ಯಸ್ಯ ಪ್ರಸನ್ನೋ ಭಗವಾನ್ ಗುಣೈರ್ ಮೈತ್ರ್ಯಾದಿಭಿರ್ ಹರಿ ತಸ್ಮೈ ನಮಂತಿ ಭೂತಾನಿ ನಿನ್ನ ಮಾಪ ಇವ ಸ್ವಯಂ. ಯಾರಿಗೆ ಭಗವಂತ ಅನುಗ್ರಹ ಮಾಡಿಬಿಡ್ತಾನೆ ಅವರಿಗೆ ಎಲ್ಲ ಜಗತ್ತು ತಲೆ ಬಗ್ಗಿಸುತ್ತೆ. ಹೇಗೆ ತಗ್ಗಿನ ಪ್ರದೇಶಕ್ಕೆ ನೀರು ಅದಾಗದೆ ಹರಿಯತ್ತೋ ಹಾಗೆ ಪ್ರತಿಯೊಬ್ಬರೂ ಅವರ ಪಾದಕ್ಕೆ ಬಂದು ಬೀಳುತ್ತಾರೆ, ಭಗವಂತ ನಾನು ಒಲ್ದು ಬಿಟ್ರೆ ಅಂತ ಹೇಳಿ. ಆಮೇಲೆ 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಇಳ ಮತ್ತು ಭ್ರಮಿ ಅಂತ ಇಬ್ಬರು ಹೆಂಡತಿಯರು ಧ್ರುವರಾಜರಿಗೆ, ಅಲ್ಲಿ ಕಲ್ಪ ಮತ್ತು ವತ್ಸರ ಅಂತ ಇಬ್ಬರು ಒಬ್ಬಳಲ್ಲಿ, ಉತ್ಕಲ ಅಂತಕ್ಕಂತಹ ಇನ್ನೊಬ್ಬಳಲ್ಲಿ ಒಬ್ಬ ಮಗ, ಈ 3 ಮಕ್ಕಳನ್ನ ಪಡೆದು ಇವನೇನಿದ್ದಾನೆ ಉತ್ತಮ ಅಂತಕ್ಕಂಥ ಸುರುಚಿಯ ಮಗ ಒಂದು ದಿವಸ ಹೋಗಿ ಬೇಟೆಗೆ ಹೋಗುವಾಗ ಒಬ್ಬ ಯಕ್ಷನ ಕೈಲಿ ಸಮೃದ್ಧನಾಗ್ಬಿಟ್ಟ. ಸುರುಚಿ ಅದನ್ನ ಮಗನ್ನ ಹುಡುಕೊಂಡು ಹೋಗಿ ಕಾಡಿಗೆ ಸಿಗಾಕೊಂಡು ಅವಳು ಸತ್ತೋದು. ಉತ್ತಾನಪಾದ ರಾಜ ಧ್ರುವನಿಗೆ ಪಟ್ಟಾಭಿಷೇಕ ಕಟ್ಬಿಟ್ಟು ಅವರು ತಮ್ಮ ದಂಪತಿಗಳು ಕಾಡುಕೊಂಡು ಹೋದರು. 36,000 ವರ್ಷಗಳ ಕಾಲ ನಿರ್ವಿಘ್ನವಾಗಿ ನಿಷ್ಕಂಟಕವಾಗಿ ರಾಜ್ಯಭಾರವನ್ನ ಮಾಡಿ ದೇವದೂತರು ವಿಮಾನವನ್ನು ತರ್ತಾರೆ. ಧ್ರುವರಾಜರೇ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು, ಭಗವಂತನ ಆಜ್ಞೆ ಆಗಿದೆ ಅಂತ ಬಂದಾಗ ವಿಷ್ಣುದೂತರು ನಮ್ಮಮ್ಮನ್ನ ಬಿಟ್ಟು ಬರಲ್ಲ ಅಂತಾರೆ ಧ್ರುವರಾಜರು. ಅಮ್ಮ ಬರಬೇಕು, ಆಮೇಲೆ ನಾ ಬರ್ತೀನಿ ಎಂದಾಗ, ನೋಡು ನಿಮ್ಮಮ್ಮ ನಿನಗಿಂತ ಮುಂಚೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಬಂಗಾರದ ವಿಮಾನದಲ್ಲಿ ಸುನೀತಿ ಹೋಗ್ತಾ ಇರ್ತಕ್ಕಂಥದ್ದನ್ನು ತೋರಿಸ್ತಾರೆ. ಹಾಗೆ ಇವತ್ತು ಕೂಡ ಧ್ರುವರಾಜರು ಧ್ರುವ ನಕ್ಷತ್ರದಲ್ಲಿ ವಿರಾಜಮಾನರಾಗಿದ್ದಾರೆ ಅಂತ ಹೇಳಿ ಇವರ ವಂಶದಲ್ಲಿ ಬಂದಿರತಕ್ಕಂಥವನೇ ಅಂಗ ಅಂತ ಒಬ್ಬ ಮಹಾರಾಜ ಬಂದ. ಅಂಗನಿಗೆ ಸಂತಾನ ಇರಲಿಲ್ಲ, ಯಜ್ಞ ಮಾಡ್ದ, ಒಬ್ಬ ಮಗ ಹುಟ್ಟದ. ಆದ್ರೆ ಅವನು ದುಷ್ಟ ಆಗ್ಬಿಟ್ಟ. ಅವನು ವೇನ ಅಂತ, ಅವನ ಹೆಸರೇ ಪೀಡೆ ಅಂತ. ವೇನ ಅಂದ್ರೆ ಸಂಸ್ಕೃತದಲ್ಲಿ ಅದಕ್ಕೆ ತಕ್ಕಂತೆ ಇದ್ದ ಅವನು. ಆ ಕ್ರೀಡತೋ ಬಾಲಾನ್ ವನಸ್ಯ ಅತಿದಾರುಣ, ಆಟ ಆಡ್ತಾ ಇರ್ತಕ್ಕಂಥ ಮಕ್ಕಳನ್ನೆಲ್ಲ ಕೊಂದಾಕ್ಬಿಡೋನಂತೆ ಅವನು. ನಗುತ್ತಾ ಇರೋನಂತೆ ಅವನು. ಎಲ್ಲಾನು ಹಿಂಸೆ ಮಾಡಿ 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 ಈ ರಾಜನಿಗೆ ಸಾಕಾಗೋಯ್ತು. ಏನಿತ್ತ ದುಷ್ಟ ಮಗ ಹುಟ್ಟುಬಿಟ್ಟ, ಮಕ್ಕಳಿಲ್ಲ ಅಂದ್ರೆ ಒಂದೇ ಚಿಂತೆ, ಮಕ್ಕಳಿಲ್ಲ ಅಂತ. ಇವತ್ತು ದಿನಕ್ಕೊಂದೊಂದು ಹೊಸ ಹೊಸ ಪ್ರಾಬ್ಲಮ್ ಒಂದು. ಇದ್ರ ಬಂದು ಮಕ್ಕಳಿಂದ ಇರೋದೇ ವಾಸಿ ಇಟ್ಕೊಂಡು ಕಾಡ್ಬಿಟ್ಟೋದ. ಯಾರಿಗೂ ಹೇಳ್ದೆ ಕೇಳ್ದೆ ಒಂದಿನ ಬೆಳಗ್ಗೆ ಎದ್ದು ನೋಡ್ತಾರೆ, ಇಲ್ಲವೇ ಇಲ್ಲ ರಾಜ. ಓ ಹಂಗೆ ಈ ರಾಜ ಖಾಲಿ ಇರಬಾರ್ದು ಸಿಂಹಾಸನ ಅಂತ ಹೇಳಿ ಅವ್ರ ತಾಯಿ ಸುನೀತಾ ಅಂತ ದೈತ್ಯರ ಕಡೆಯವಳವಳು, ಅವಳನ್ನು ಕೇಳಿದ್ರು, ನಮ್ಮ ಯಾರನ್ನ ಕೂಡ್ಸೋಣ ಅಂದಾಗ ಇವನ್ನೇ ಕೂಡಿಸ್ಬಿಡಿ ವೇನನನ್ನ ಅಂದ್ರು. ಇವನ್ನೇ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿಬಿಟ್ರು. ಇವನು ಮೊದಲು ಮಾಡಿದ ಕೆಲಸ ಏನು, ಡಂಗೂರ ಸಾರಿಸ್ಬಿಟ್ಟ ಎಲ್ಲ ಕಡೆ. ನಜಷ್ಟವ್ಯಂ ನದಾತವ್ಯಂ ನಹೋತವ್ಯಂ ದ್ವಿಜಾಕ್ವಚಿತ್. ಇನ್ಮೇಲೆ ಬ್ರಾಹ್ಮರು ಯಾರು ಕೂಡ ಹೋಮ ಮಾಡಿಕೊಡುದು, ದಾನ ಕೊಡ್ಕೊಟ್ಟು, ದಾನ ತಗೋಕೊಡುದು, ಯಜ್ಞ ಯಾಗಾದಿಗಳು ಮಾಡಬಾರ್ದು, ಏನು ಮಾಡಬಾರ್ದು ನಮ್ಮ ರಾಜ್ಯದಲ್ಲಿ.
ಅವರೆಲ್ಲ ಬಂದು ಇವ್ರಿಗೆ ಉಪದೇಶ ಹೇಳಿದ್ರು ಮೊದಲು ಸಾಮೋಪಾಯ ಅಂತ. ಹಂಗೆಲ್ಲ ಅಲ್ಲಪ್ಪ. ಯಾವ ರಾಜ್ಯದಲ್ಲಿ ಭಗವಂತ ಪೂಜಾದಿಗಳಿಂದ ಆಗ್ತಾನೆ, ಯಜ್ಞಯಾಗಾದಿಗಳಾಗತ್ತೆ, ಯಜ್ಞ ಪುರುಷ ಪ್ರೀತನಾಗ್ತಾನೆ, ಅವನು ಪ್ರೀತನಾದರೆ ಮಳೆ ಬರುತ್ತೆ, ಮಳೆ ಬಂದರೆ ಬೆಳೆ ಬರುತ್ತೆ, ಬೆಳೆ ಬಂದರೆ ಅನ್ನ ಆಗತ್ತೆ, ಹಸುಗಳಿಗೆಲ್ಲ ಹುಲ್ಲು ಎಲ್ಲ ಬೆಳೆಯುತ್ತೆ, ರಾಷ್ಟ್ರ ಸುಭಿಕ್ಷ ಆಗತ್ತೆ. ಹಾಗೆಲ್ಲ ಯಜ್ಞಗಳು ಬೇಡ ಅನ್ನಬಾರ್ದು. ಅವನು ಕೋಪ ಬಂದ್ಬಿಡ್ತು. ಏನು ನೀವು ಹೇಳ್ತಾ ಇರೋದು? ಬಾಲಿಶಾಬತಯು ಎಂಬ ಧರ್ಮಮಾನಿನಃ, ಏನು ಚಿಕ್ಕ ಹುಡುಗರಾದಂಗೆ ಬಾಲಿಶ ಮಾತಾಡ್ತಾ ಇದ್ದೀರಾ ನೀವು? ಇದೆಲ್ಲ ಏನಿಲ್ಲ, ಯಜ್ಞ ಎಲ್ಲ ಏನಿಲ್ಲ. ಇಲ್ಲಿ ನಾನೇ ಇದ್ದೀನಿ ರಾಜ. ಪತಿಯನ್ನು ಬಿಟ್ಟು ಜಾರ ಪುರುಷರ ಹತ್ರ ಹೋದಂಗೆ ರಾಜನನ್ನ ಬಿಟ್ಟು ಬೇರೆ ಯಾವುದೋ ದೇವರ ಹತ್ರ ಹೋಗ್ತಾ ಇದ್ದೀರಾ? ಯಾರವನು ಯಜ್ಞ ಪುರುಷ? ಎಲ್ಲ ನಾನೇ. ನಾನೇ ವಿಷ್ಣು, ನಾನೇ ವಿರಿಂಚಿ, ನಾನೇ ಗಿರೀಶ, ಇಂದ್ರ, ವಾಯು, ಯಮ, ರವಿ, ಪರ್ಜನ್ಯ, ಧನದ, ಎಲ್ಲ ನಾನೇ. ನನ್ನೇ ಹೋಮ ಮಾಡಿ, ನನ್ನೇ ಪೂಜೆ ಮಾಡಿ ಅಂತ ಅವನು. ಇದು ಯಾಕೋ ಅತಿ ಆಯಿತು ಅಂದ್ಬಿಟ್ಟು ಅವನೊಂದ್ಸಲ ಹೂಂ ಅಂತ ಹೂಂಕಾರ ಮಾಡಿದ್ರು ಅವರು ಋಷಿಗಳು. ನೋಡಿ, ಭಗವಂತನನ್ನ ಹಿಂಗೆ ನಿಂದನೆ ಮಾಡಿಬಿಟ್ರೆ, ನಾನು ಎಲ್ಲ ನಾನೇ ಅಂತ ತಿಳ್ಕೊಂಡ್ರೆ ಮಹಾ ಅನಾಹುತ. ಆಚಾರ್ಯ ಹೇಳ್ತಾರೆ, ಹತಾಂ ಅಚ್ಯುತ ನಿಂದಯ. ಸತ್ಯ ಹೋದ ನಿಮಿತ್ತ ಅಷ್ಟೇ ಆ ಋಷಿಗಳ ಹೋಗ್ಕಾರ. ಭಗವಂತನನ್ನ ಹಿಂಗೆ ನಿಂದನೆ ಮಾಡಿದರೆ, ಯಜ್ಞಯಾಗಾದಿಗಳನ್ನ ನಿಂದನೆ ಮಾಡಿದರೆ ಮರಣ ಆಯಿತು, ಸತ್ಯ ಹೋದ. ಹೋಂ ಅಂದ್ರು ಸತ್ತೋದ. ಅವ್ರ ತಾಯಿಗೆ ರಾಸಾಯನಿಕ ವಿದ್ಯೆ ಬಂದಿತ್ತು, ಅವಳು ಅದನ್ನ ಹಂಗೆ ಕಾಪಾಡುತ್ತ ಮಗನ ಶರೀರವನ್ನ. ಇವರೆಲ್ಲ ಆಲೋಚನೆ ಮಾಡಿ ಜ್ಞಾನಿಗಳವರೆಲ್ಲ ಆ ಎರಡು ತೊಡೆಗಳನ್ನು ಉಜ್ಜಿದ್ರು. ಒಂದು ಒಬ್ಬ ಕಪ್ಪು ಇರ್ತಕ್ಕಂತಹ ಪುರುಷ ಬಂದ, ಕಾಕಕೃಷ್ಣ ಅತಿಹ್ರಸ್ವಾಂಗ, ಕುಳ್ಳಗಿದ್ದ, ಕಪ್ಪುಗಿದ್ದ. ನಾನೇನ್ ಮಾಡ್ಬೇಕು ಅಂತ ಕೇಳಿದ. ನೀ ಸುಮ್ಮನೆ ಕೂತ್ಕೊಂಬಂತು, ನಿಷೀದ ಅಂದ್ರು. ಸ್ವಲ್ಪ ಸುಮ್ಮನೆ ಕೂತ್ಕೊಂಡು 2 ನಿಮಿಷ, ಆಮೇಲೆ ನೋಡೋಣ ಅಂದ್ರು. ಅವ್ನಿಗೆ ಅದೇ ಹೆಸರು ಬಂದ್ಬಿಡ್ತು, ನಿಷೀದ ಅಂದ್ರೆ ನಿಷಾದ ಆಗ್ಬಿಟ್ಟ. ಅವನ ಬೇಡರ ಗುಂಪಿಗೆ ಮೂಲ ಪುರುಷ ಆಗ್ಬಿಟ್ಟ. ಈ ಕಾಡುಗಳಲ್ಲಿ ಪ್ರಾಣಿಗಳನ್ನ ಹಿಡಿಯೋದು, ಪಕ್ಷಿಗಳನ್ನ ಹಿಡಿಯೋದು, ಗಿಡ ಹಿಡಿಯೋದು, ಅದು ಮಾಡೋದು, ಇದು ಮಾಡೋದು. ಈ ಕಾಡು ಬೇಡರು ಅಂತ ಅವರು ಆ ಗುಂಪಿಗೆ ಮೂಲ ಪುರುಷನಾದ. ಆಮೇಲೆ 2 ಭುಜಗಳನ್ನ ಮತನ ಮಾಡಿದ್ರು ಋಷಿಗಳು. ಆಗ ಬಂದವನೇ ಇವನು ಪೃಥು. ಭಗವಂತನ ಸನ್ನಿಧಾನದಿಂದ ಕೂಡಿರ್ತಕ್ಕಂಥದ್ದು. ಅವನ ಹೆಂಡತಿ ಅರ್ಚಿ, ಅವಳಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ. ಈ ಪೃಥುವಿನ ಬಲಗೈಯಲ್ಲಿ ಚಿಹ್ನೆ ಇತ್ತು ಭಗವಂತನದು, ಗದಾಮೃತ ಚಿಹ್ನಂ. ಆ ಭಗವಂತನ ಉತ್ಕೃಷ್ಟವಾಗಿರ್ತಕ್ಕಂಥ ಚಕ್ರ ಚಿಹ್ನೆ ಇತ್ತು. ಕಾಲುಗಳಲ್ಲಿ ಕಮಲದ ಚಿಹ್ನೆ ಇತ್ತು. ಅವನಿಗೆ ನೋಡಿದ್ರು ಮಹಾ ರಾಜರಾಜೇಶ್ವರ ಅಂತ ಭಗವಂತನ ರೂಪ. ಪೃಥುವಿನಲ್ಲಿ ಆವಿಷ್ಟ ರೂಪ, ಅದು ರಾಜೇಶ್ವರ ರೂಪ ಅಂತ ಭಗವಂತನದು. ಅಭಿಷೇಕ ಮಾಡಿದ್ರು, ಪಟ್ಟಾಭಿಷೇಕ ಮಾಡಿದ್ರು. ದೊಡ್ಡನಾಗೆ ಬಂದ್ಬಿಟ್ಟ ಅವನು. ಸಂತೋಷವಾಗಿ ಅಭಿಷೇಕ ಮಾಡಿದ್ರು. ಎಲ್ಲ ದೇವತೆಗಳು ಒಂದೊಂದು ಆಯುಧಗಳನ್ನ ಕೊಟ್ಟರು. ಸಿಂಹಾಸನದಲ್ಲಿ ಕೂತ್ಕೊಂಡ ಪೃಥು ಚಕ್ರವರ್ತಿ. ಈ ವಂದಿಮಾಗಂತಿರು ಅಂತಿರ್ತಾರೆ, ಸ್ತೋತ್ರ ಮಾಡೋರು, ಅವರು ಪರ ಕೇಳೋರು. ಅವರೆಲ್ಲ ಹೊಗಳಕ್ ಶುರು ಮಾಡಿದ್ರು ಇವನ್ನ. ನೀನಂತವನೋ ಅಂತ. ಪೃಥು ಚಕ್ರವರ್ತಿ ಹೇಳ್ದ, ಹೇ ಸೂತ ಹೇ ಮಾಗದ ಸೌಮ್ಯ ವಂದಿ ಲೋಕೇದುನ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಶ್ರಯೋ ವಸ್ವತಯೇವ ಯೋಜ್ಯತ ಮಾಮಯ್ಯ ಭೂವನ್ ವಿತತಾಗಿರೋವ. ಇದೆಲ್ಲ ಭಾಗವತ್ ಸಾರೋದ್ಧಾರದಲ್ಲಿದೆ. ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ ಅಂತ ಒಂದು ಪ್ರಕರಣ ಭಾಗವತದಲ್ಲಿ. ಅಂದ್ರೆ ನಮ್ಮನ್ನ ನಾವು ಹೊಗಳ್ಕೋಬಾರದು. ಯಾರು ಅವರನ್ನ ಹೊಗಳ್ಕೋತಾರೋ ಅಥವಾ ಇನ್ನೊಬ್ಬರ ಕೈಲಿ ಹೊಗಳಿಸ್ಕೋತಾರೋ ಅದು ಆತ್ಮಹತ್ಯೆ ಮಾಡ್ಕೊಂಡಂಗೆ. ಅದಕ್ಕೆ ಈ ಶ್ಲೋಕಗಳೆಲ್ಲ ತಗೊಂಡಿದ್ದಾರೆ ಅವರು ವಿಷ್ಣು ತೀರ್ಥರು. ಅವ್ರು ಹೇಳ್ತಾರೆ, ಹೇ ಸೂತ, ಸುಮ್ಮನೆ ಹಂಗೆಲ್ಲ ಹೊಗಳ್ಬಾರ್ದು. ನಾನಿನ್ನ ಈಗ ಬಂದಿದ್ದೀನಿ, ನನ್ನ ಕೆಲಸನೇ ಗೊತ್ತಿಲ್ಲ, ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ನನ್ನ ಮಹಿಮೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹಿಂಗೆ ಅಂತ ಹೊಗಳ್ತಿರಲ್ಲ. ಹಂಗೆಲ್ಲ ವಿತತಾಗಿರವ ಮಾಮಯ್ಯ ಭೂವನ್, ಹಂಗೆಲ್ಲ ವೇಸ್ಟ್ ಮಾಡಬಾರ್ದು ಶಬ್ದಗಳನ್ನ. ಅದೆಲ್ಲ ಭಗವಂತನನ್ನ ಹೇಳ್ತಕ್ಕಂಥ ಶಬ್ದಗಳು. ಸತ್ಯುತ್ತಮ ಶ್ಲೋಕ ಗುಣಾನುವಾದೇ ಜುಗುಪ್ಸಿತಂ ನಸ್ತವಯಂತಿ ಸಭ್ಯ. ದೊಡ್ಡ ಪರಮಾತ್ಮ ಇರೋವಾಗ ನನ್ನನ್ನು ಹೊಗಳ್ಬಾರ್ದು ನೀವೆಲ್ಲ ಹಂಗೆ. ಇದೆಲ್ಲ ಅವನು ಮಾಡಿಸ್ತಾ ಇರೋದು. ಇನ್ನು ಮೇಲೆ ಹೊಗಳ್ಬೇಡ್ರಿ ಹಿಂಗೆ ಅಂತ ಹೇಳಿ. ಹಾಗಾದ್ರೆ ಹೊಗಳೋದಾದ್ರೆ ಭಗವಂತನನ್ನ ಹೊಗಳ್ರಿ. ಇಂಥ ಮಹಾನುಭಾವ ಪೃಥು ಚಕ್ರವರ್ತಿ. ಒಂದು ಸಲ ಇವರ ರಾಜ್ಯದಲ್ಲಿ ಕ್ಷಾಮ ಬಂದ್ಬಿಟ್ಟು ಮಳೆನೇ ಬರಲಿಲ್ಲ. ಆಹಾರ ಎಲ್ಲ ಖರ್ಚಾಗೋಯ್ತು. ಇದು ಬಂದಿದ್ದೆಲ್ಲ ಖರ್ಚಾಗೋಯ್ತು. ಜನಗಳೆಲ್ಲ ಬಂದ್ರು ಇವನ ಹತ್ರ. ಸ್ವಾಮಿ, ಆಹಾರನೇ ಇಲ್ಲ, ನಮ್ಮ ಜಾಟರಾಗ್ನಿ ಎನ್ನುವುದೆಲ್ಲ ಸುಡ್ತಾ ಇದೆ. ಯಾಕೇನು ಅಂತ, ನಾವು ಬಿತ್ತಿದ ಬೀಜ ಎಲ್ಲ ಬೆಳೆಯೋದೇ ಇಲ್ಲ, ಹಂಗೆ ಇಟ್ಬಿಟ್ಟಿದೆ ಭೂಮಿಲಿ. ಕೋಪ ಬಂದ್ಬಿಡ್ತೀವಿ ಭೂಮಿ ಮೇಲೆ. ಏ ಭೂದೇವಿ, ನಿನ್ ಕೆಲಸ ಏನು, ಬೆಳೆ ಬೆಳೆಯೋದು. ನೋಡಿ, ಹಿಂಗೆ ಮಾಡದೇ ಇದ್ರೆ ಇಷ್ಟೊಂದು ಜನಕ್ಕೆ ತೊಂದರೆ ಆಗ್ತಾ ಇದೆ. ವಸುದೇತ್ವ ಮನುಷ್ಯಾಮಿ,
ಕೊಂದಾಕ್ಬಿಡ್ತೀನಿ ನಿನ್ನ ಅಂತ ಬಂದೇ ಬಿಟ್ಟ. ಖಡ್ಗ ತಗೊಂಡ್ವಿ ಪೃಥು ಚಕ್ರವರ್ತಿ. ಅವಳು ಗೋರೂಪ ತಗೊಂಡು ಓಡೋಗ್ಬಿಟ್ಲು, ಓಡಕ್ ಶುರು ಮಾಡಿದ್ಲು. ನೀನು ಗೋರೂಪದಲ್ಲಿರೋ, ಹೆಂಗಸಾಗಿರೋ, ನಿನ್ನನ್ನ ಸಂಹಾರ ಮಾಡೇ ಮಾಡ್ತೀನಿ ನೋಡಿ, ಇಷ್ಟು ಜನಕ್ಕೆ ನೀನು ತೊಂದರೆ ಕೊಟ್ಟಿದ್ಯಾ ಅಂತ ಹೇಳಿ ಖಡ್ಗ ತೆಗೆದೇ ಬಿಟ್ಟ. ಆಗ ಅದು ಹೇಳಿದ್ರು, ನಮಃ ಪರಸ್ಮೈ ಪುರುಷಾಯ ಮಾಯಯ ವಿನ್ಯಸ್ತನಾನ ತನವೇ ಗುಣಾತ್ಮನೆ ನಮಃ ಸ್ವರೂಪಾನುಭವೇನ ನಿಧೃತ ದ್ರವ್ಯ ಕ್ರಿಯಾಕಾರಕ ವಿಭ್ರಮೇ ಮಯಿ. ಗೊತ್ತು ಈ ಪೃಥು ಚಕ್ರವರ್ತಿಗಳ ಒಳಗೆ ರಾಜರಾಜೇಶ್ವರ ಅಂತ ಭಗವಂತನ ರೂಪ ಇದೆ ಅಂತ ಗೊತ್ತು ಅವಳಿಗೆ. ಅದನ್ನು ಸ್ತೋತ್ರ ಮಾಡ್ತಾಳೆ ಒಳಗಿರೋ ಭಗವಂತನ ರೂಪವನ್ನ. ಹೌದು ಸ್ವಾಮಿ, ನಾನೇನು ತಪ್ಪು ಮಾಡಿಲ್ಲ. ಈ ಬ್ರಹ್ಮದೇವರು ಸೃಷ್ಟಿ ಮಾಡಿರೋದು ಯಾಕೆ ಅಂದ್ರೆ ಅದನ್ನು ಉಪಯೋಗಿಸ್ಕೊಂಡು ಯಜ್ಞಯಾಗಾದಿಗಳು ಮಾಡಲಿ, ಭಗವಂತನನ್ನ ಪ್ರೀತಿ ಮಾಡಲಿ ಅಂತ ಈ ಔಷಧಿಗಳನ್ನ, ಲತೆಗಳನ್ನ, ಬೀಜಗಳನ್ನ, ಅನ್ನ ಇದೆಲ್ಲ ಸೃಷ್ಟಿ ಮಾಡಿರೋದು. ಆದ್ರೆ ಇವರೇನು ಮಾಡ್ಬಿಟ್ರು, ಈ ವೇನನಂತ ಅವರು ಯಜ್ಞಯಾಗಾದಿಗಳನ್ನ ಬಿಟ್ಟು ಬರೀ ತಿನ್ನಕ್ ಶುರು ಮಾಡಿದ್ರು. ನಾನು ಯಾಕೆ ಬೆಳೆ ಬೆಳಿಬೇಕು? ಬೆಳಿಲಿಲ್ಲ ನಾನು. ನೀವು ಬಿದ್ದಿರ್ತಕ್ಕಂಥ ಬೀಜ ಎಲ್ಲ ಒಳಗೆ ಇದೆ, ಏನು ಯೋಚನೆ ಮಾಡಬೇಡ್ರಿ, ನಾನೇನು ತಗೊಂಡೋಗಿಲ್ಲ ಅದನ್ನ. ಒಂದು ಕೆಲಸ ಮಾಡ್ರಿ, ನಾನು ಹಸುವಿನ ರೂಪದಲ್ಲಿದ್ದೀನಿ, ವತ್ಸಂಕಲ್ಪಯ ಮೇ ವೀರ. ಒಂದು ಕರು ಮಾಡ್ಕೊಳ್ರಿ, ಒಂದು ಪಾತ್ರೆ ಮಾಡ್ಕೊಳ್ರಿ, ನಾನು ಹಸುವಿನ ಹಾಲಿನ ರೂಪದಲ್ಲಿ ಎಲ್ಲವನ್ನ ಕೊಡ್ತೀನಿ, ನಿಮ್ಗೆ ಅದೇನು ಬೇಕೋ ಬದಲಾವಣೆ ಆಗತ್ತೆ ಅಂತ ಹೇಳಿ ಸ್ವಯಂಭೂ ಮನುವನ್ನ ಕರುವನ್ನಾಗಿ ಮಾಡಿಕೊಂಡು ಈ ಪೃಥು ಚಕ್ರವರ್ತಿ ತನ್ನ ಕೈಯಲ್ಲಿ ಎಲ್ಲ ಬೀಜಗಳನ್ನ ಕರ್ಕೊಂಡ. ಆ ಬೀಜಗಳನ್ನೆಲ್ಲ ಬಿತ್ತಿ, ಅದು ಏನು ಅಂಕಾಡೊಂಕಾಗಿತ್ತು, ಎತ್ತರ ತಗ್ಗು ಇಲ್ಲ, ಈ ಸಮತಟ್ಟ ಭೂಮಿ ಇರಲಿಲ್ಲ ಅವಾಗ. ತನ್ನ ಧನಸ್ಸಿನ ತುದಿಯಿಂದ ಇದನ್ನೆಲ್ಲ ಸಮ ಮಾಡಿ, ಪಾತಿ ಮಾಡಿ, ಆ ಬೀಜವನ್ನ ಬಿತ್ತಿ ಬೆಳೆಯನ್ನ ಬೆಳೆದಿರ್ತಕ್ಕಂತಹ ಮಹಾವೀರ. ಹರಿವಂಶದಲ್ಲಿ ಇವನ ಕಥೆಯೆಲ್ಲ ವಿಸ್ತಾರವಾಗಿದೆ. ಆಮೇಲೆ ಭೂಮಿಯನ್ನ ತನ್ನ ಮಗಳಾಗಿ ಮಾಡಿಕೊಂಡು, ಅದಕ್ಕೆ ಪೃಥ್ವಿ ಅಂತ ಕರೀತಾರೆ. ಪೃಥ್ವಿನ ಮಗಳಾದ್ದರಿಂದ ಅದಕ್ಕೆ ಪೃಥ್ವಿ ಅಂತ ಹೆಸರು ಬಂತು ಅಂತ ಹೇಳಿ. ಆಮೇಲೆ ಅವನು ಅಶ್ವಮೇಧ ಯಾಗ ಮಾಡಬೇಕು, ಒಂದು 100 ಅಶ್ವಮೇಧ ಯಾಗ ಮಾಡಿದ್ರೆ ಇಂದ್ರ ಪದವಿಗೆ ಹೋಗ್ತೀವಿ ಅಂತ ಮಾಡ್ದ. ಇನ್ನೇನು 100ನೇ ಅಶ್ವಮೇಧ ಯಾಗ ಮಾಡುವಾಗ ಇಂದ್ರದೇವರು ಬಂದು ಆ ಕುದುರೆ ಅಪಹರಣ ಮಾಡ್ಕೊಂಡು ಹೊರಟೋದು. ಅವನ ಮಗನ್ನ ಕಳಿಸ್ದ. ಅವನು ಹೋಗಿ ಯುದ್ಧ ಮಾಡ್ದ, ಇಂದ್ರದೇವರು ಕುದುರೆ ಬಿಟ್ಬಿಟ್ಟು ಹೋದ್ರು. ಇನ್ನೂ ಒಂದ್ಸಲ ಮಾಡ್ಬೋದು. ಆಮೇಲೆ ಭಗವಂತ ಬಂದು ಹೇಳ್ದ, ಸ್ವಾಮಿ ಮನೆ ಬಂದಿದ್ದ ಇಂದ್ರದೇವರನ್ನು ಕರ್ಕೊಂಡು, ನೋಡಪ್ಪ ಹಂಗೆಲ್ಲ ಹಠ ಮಾಡಬೇಡ, ನಿಂಗೆ 100 ಅಶ್ವಮೇಧ ಯಾಗ ಮಾಡೋ ಯೋಗ್ಯತೆ ಇಲ್ಲ. ಯೋಗ್ಯತೆ ಮೀರಿ ಯಾರೂ ಕೂಡ ಹಂಗೆ ಮಾಡಬಾರದು. ನೀನು ಏಕೋನಶತಕೃತು 99 ಮಾಡಿದವನು ಅಂತಾನೆ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದ ಅಂತ ಹೇಳಿ ಒಂದು ಸಲ ಅವನ ಆಸ್ಥಾನಕ್ಕೆ ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂತಹ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಅಂತ 4 ಬಂದರು. ನೀವು ಹೇಗಿದ್ರು ಬಂದೀರಾ, ನನಗೆ ತತ್ವೋಪದೇಶ ಮಾಡ್ರಿ ಅಂತ ಕೇಳಿದಾಗ ಸನತ್ಕುಮಾರ ಅನ್ನತಕ್ಕಂತಹ ಬ್ರಹ್ಮದೇವರ ಮಕ್ಕಳು ಅವನಿಗೆ ಉಪದೇಶ ಮಾಡ್ತಾರೆ. ಪೃಥು ಚಕ್ರವರ್ತಿಗೆ ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು ಅಸಂಗ ಆತ್ಮಂ ವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇ ಚಯ ಹರೇ ಹರೇರ್ಮುಹು ತತ್ಪುರ ಕರ್ಣಪೂರಯ ಗುಣಾವಿಧಾನೇನ ವಿಜೃಂಭಮಾಣಯ ಭಕ್ತ್ಯಾ ಹ್ಯಸಂಗಃ ಸದಸತ್ಪರಾತ್ಮನೇ ಸ್ಯಾನಿರ್ಗುಣೇ ಬ್ರಹ್ಮಣಿ ಚಾಂಜಸಾಗತಿ. ಅತ್ಯದ್ಭುತವಾದ ಉಪದೇಶವನ್ನು ಮಾಡ್ತಾರೆ ಸನಕಾದಿಗಳು. ಆಮೇಲೆ ಇವನು ತನ್ನ ಹೆಂಡತಿಯೊಡನೆ ವಾನಪ್ರಸ್ಥಾಶ್ರಮಕ್ಕೆ ಹೊರಟು, ಈ ಬಿಸಿಲಿನಲ್ಲಿ ಪಂಚಾಗ್ನಿ ತಪಸ್ಸು ಅಂತ, ಸುಡೋ ಬಿಸಿಲಲ್ಲಿ 4 ಕಡೆ ಒಲೆ ಉರಿ ಹಾಕ್ಬಿಟ್ಟು ಮಧ್ಯದಲ್ಲಿ ಕೂತ್ಕೋಬೇಕು. ಮೇಲ್ಗಡೆ ಸೂರ್ಯನ ಬಿಸಿಲು, 4 ಕಡೆ ಅಗ್ನಿ ಬಿಸಿಲು. ಇದಕ್ಕೆ ಪಂಚಾಗ್ನಿ ತಪಸ್ಸು ಅಂತ ಕರೀತಾರೆ. ಅದು ಗ್ರೀಷ್ಮ ಋತುವಿನಲ್ಲಿ, ಬೇಸಿಗೆಯಲ್ಲಿ. ಈ ಧನುರ್ಮಾಸದಲ್ಲಿ ಕಂಠಭರ್ತಿ ಬೆಳಗ್ಗೆ ಎದ್ದು ನೀರಲ್ಲಿ ಮುಳುಗಬೇಕು, ಇಲ್ಲಿ ತನಕ ಮುಳುಗಿ ಜಪ ಮಾಡಬೇಕು. ಹೀಗೆ ವನಪ್ರಸ್ಥಾಶ್ರಮವನ್ನು ಮಾಡಿ ಭಗವಂತ ಅವನ ಜೊತೆಯಲ್ಲಿ ಅಂತಹ ಅರ್ಚಿದೇವಿಯ ಜೊತೆಯಲ್ಲಿ ಉತ್ತಮ ಗತಿಯನ್ನು ಹೊಂದುತ್ತಾ ಇದ್ದಾನೆ. ಇವರ ವಂಶದಲ್ಲಿ ಬಂದಿರತಕ್ಕಂಥವನೇ ಬರ್ಹಿಷ್ಮತ ಅಂತ, ಪ್ರಾಚೀನ ಬರ್ಹಿ ಅಂತ. ಅವನು ಪೂರ್ವ ದಿಕ್ಕಿಗೆ ದರ್ಬೆ ಹಾಕಿ ಯಜ್ಞ ಮಾಡ್ತಾನೆ ಇದ್ದ, ಒಂದಾದ್ಮೇಲೆ ಒಂದು ಎಲ್ಲ ಭೂಮಿಯೆಲ್ಲ ದರ್ಬೆ ಹಾಕ್ತಿದ್ದ. ಅವನು ತೆಗಿತಾನೆ ಇರ್ಲಿಲ್ವಂತೆ. ಈಗ ಇವತ್ತು ಮಾಡಿದ್ದಾನೆ ಇಲ್ಲಿ, ನಾಳೆ ಇನ್ನೊಂದು ಕಡೆ ಮಾಡೋನಂತೆ, ಅಲ್ಲಿ ದರ್ಬೆ ಹಾಕೋನಂತೆ, ನಾಳೆ ಇನ್ನೊಂದು ಕಡೆ ಮಾಡೋನಂತೆ. ಭೂಮಿ ಎಲ್ಲ ದರ್ಬೆ ಹಾಕ್ಬಿಟ್ಟಿದ್ದ ಅವನು. ಅದಕ್ಕೆ ಅವನಿಗೆ ಪ್ರಾಚೀನ ಬರ್ಹಿ, ಪೂರ್ವ ದಿಕ್ಕಿಗೆ ದರ್ಬೆ ಹಾಕಿದವನು ಅಂತಾನೆ ಹೆಸರು ಬಂದ್ಬಿಟ್ಟು. ಅವನ ಮಕ್ಕಳು 10 ಜನ ಪ್ರಚೇತಸರು ಅಂತ.
10 ಜನಕ್ಕೆ ಒಂದೇ ಹೆಸರು ನೋಡಿ, ಶತಧೃತಿ ಅಂತ ಅವನ ಹೆಂಡತಿ. 10 ಜನಕ್ಕೆ ತುಲ್ಯ ನಾಮ ತುಲ್ಯ ಸ್ವಭಾವ, ಎಲ್ಲ ವೇದಜ್ಞಾನಿಗಳು. ಪ್ರಚೇತಸ ಅಂದ್ರೆ ಒಳ್ಳೆ ಭಗವಂತನಲ್ಲಿ ಬುದ್ಧಿ ಉಳ್ಳವರು. ನಾವು ತಪಸ್ ಮಾಡ್ಕೊಂಡು ಬರ್ತೀವಿ ಅಂತ ಹೋದರು 10 ಜನ. ಅವರೆಲ್ಲ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಸಮುದ್ರಕ್ಕೆ ಬಂದರು. ಅಲ್ಲಿ ರುದ್ರದೇವರು ಬರ್ತಾರೆ. ಪ್ರಚೇತಸರು ಬಂದಾಗ ರುದ್ರದೇವರು ಬಂದು ಹೇಳ್ತಾರೆ, ನೀವೆಲ್ಲ ಪ್ರಚೇತಸರಲ್ವೇನಪ್ಪ, ಪ್ರಾಚೀನ ಬರಿಹಿ ಮಕ್ಕಳಲ್ವಾ, ನಿಮ್ಮನ್ನು ಕಂಡ್ರೆ ಬಹಳ ಪ್ರೀತಿ. ಭಗವಂತಂ ವಾಸುದೇವಂ ಪ್ರಪನ್ನ ಸಂಪ್ರಿಯೋ ಹಿಮೆ, ಯಾರು ಭಗವಂತನ ಭಕ್ತರೋ ಅವರನ್ನು ಕಂಡ್ರೆ ನನಗೆ ಬಹಳ ಪ್ರೀತಿ, ಆದ್ದರಿಂದ ನಾನು ನಿಮಗೆ ಉಪದೇಶವನ್ನ ಮಾಡ್ತೀನಿ ಅಂತ ಹೇಳಿ, ಇದಕ್ಕೆ ಯೋಗೋಪದೇಶ ರುದ್ರಗೀತ ಅಂತ ಕರೀತಾರೆ. ನಮ್ಮ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೆ ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯ ಅಂತಕಾಯ ಚ ನಮೋ ವಿಶ್ವಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೆ ನಮೋ ನಮೋ ನಿರುದ್ಧಾಯ ಋಷಿಕೇಶೇಂದ್ರಿಯಾತ್ಮನೆ ನಮಃ ಪರಮಹಂಸಾಯ ಪೂರ್ಣಾಯ ನಿವೃತ್ತಾತ್ಮನೆ. ಇದೆಲ್ಲ ಬ್ರಹ್ಮಸೂತ್ರಗಳದೇ. ಇಲ್ಲೆಲ್ಲ ಒಂದೊಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಶ್ಲೋಕದಲ್ಲಿ ಎಲ್ಲ ಬ್ರಹ್ಮಸೂತ್ರವನ್ನ ಅಡಗಿಸಿ ರುದ್ರದೇವರು ಉಪದೇಶ ಮಾಡ್ತಾ ಇದ್ದಾರೆ. ಅದೆಲ್ಲ ಮತ್ತೆ ಇನ್ನೊಮ್ಮೆ ಯಾವಲ್ಲಾದರೂ ವಿಶದವಾಗಿ ನಿರೂಪಣೆ ಮಾಡೋಣ. ಆಮೇಲೆ ಪ್ರಚೇತಸರು ರುದ್ರದೇವರಿಂದ ಉಪದೇಶ ಮಾಡಿ 10,000 ವರ್ಷ ತಪಸ್ಸು ಮಾಡ್ತಾ ಇದ್ದಾರೆ. ತನ್ಮಧ್ಯದಲ್ಲಿ ನಾರದರು ಬಂದರು ಪ್ರಾಚೀನ ಬರಿ ಹತ್ರ. ಏನ್ ಮಾಡ್ತಾ ಇದೆಯಪ್ಪ ಪ್ರಾಚೀನ ಬರಿ? ಯಜ್ಞ ಮಾಡ್ತಾ ಇದ್ದೀನಿ ಅಂದ್ರು. ಯಾರನ್ನು ಕುರಿತು ಯಜ್ಞ ಮಾಡ್ತೀಯಾ, ಯಾರಿಗೆ ಅರ್ಪಣೆ ಮಾಡ್ತೀಯಾ ಅಂದ್ರು. ಅದೆಲ್ಲ ಗೊತ್ತಿಲ್ಲ, ಸುಮ್ಮನೆ ಯಜ್ಞ ಮಾಡ್ತಾ ಇದ್ದೀನಿ ಅಂತ. ಹಂಗೆಲ್ಲ ಮಾಡಬಾರ್ದಪ್ಪ, ನೋಡು ಸುಮ್ಮನೆ ಯಜ್ಞ ಮಾಡಿ ಎಷ್ಟೊಂದು ಪ್ರಾಣಿಗಳನ್ನ ಬಲಿ ಕೊಟ್ಟಿದ್ಯಾ, ನೋಡೋದೆಲ್ಲ ಕಾಯ್ತಾ ಇದೆ, ನಾಳೆ ನೀನು ಹೋಗುವಲ್ಲಿ ನರಕದಲ್ಲಿ ತಿಂದಾಕ್ಬಿಡುತ್ತೆ ನಿನ್ನ. ಪ್ರಾಣಿ ಹಿಂಸೆ ಮಾಡೋದು ನರಕಕ್ಕೆ ಹಾನಿ, ಆದ್ದರಿಂದ ಭಗವಂತನನ್ನ ಕುರಿತು ಮಾಡಬೇಕು ಅಂತ ಹೇಳಿ ಆಗ ಅವರು ಪುರಂಜನೋಪಾಖ್ಯಾನ ಅಂತ ಒಂದು ಸುಂದರವಾದ ಉಪಾಖ್ಯಾನವನ್ನ ಹೇಳುತ್ತಾರೆ. ನಮ್ದೇ ಕಥೆ ಅದು. ಈ ಜೀವಾಭಿಮಾನಿಯವನು ಪುರಂಜನ ಅಂತಕ್ಕಂಥವನು ದೇಹವನ್ನ ಅಂದ್ರೆ ಪಟ್ಟಣವನ್ನು ಹುಡುಕೊಂಡು ಈ ನವದ್ವಾರಗಳಿಂದ ಕೂಡಿರ್ತಕ್ಕಂಥ ಈ ಪಟ್ಟಣಕ್ಕೆ ಬಂದ. ಇಲ್ಲಿ ಮನಸ್ಸು ಅಂತಕ್ಕಂಥದ್ದು ಒಂದು ಆಹಾರ ತಂದುಕೊಡ್ತಾ ಇರೋದು, ಪ್ರಾಣವಾಯು ಇದೆ, ಒಂದು ಹಾವು, 10 ಇಂದ್ರಿಯಗಳಿದೆ, ಆ ದ್ವಾರಗಳಿಂದ ಕೆಲಸ ಮಾಡ್ತಾ ಇದ್ದ. ಒಬ್ಬ ಸುಂದರ ಸ್ತ್ರೀ, ಅವಳೆ ಬುದ್ಧಿ, ನಾನು ಮದುವೆ ಮಾಡ್ಕೊತೆ ಅಂತ ಹೇಳಿದ್ಲು. ಹ್ಞೂ ಅಂದ್ಬಿಟ್ಟ. ಬುದ್ಧಿ ಹೇಳ್ದಂಗೆ ಕೇಳ್ತಾ ಇದ್ದ. ಭಗವಂತನನ್ನ ಮರೆತು ಬಿಟ್ಟ. ಆ ಭಗವಂತನನ್ನ ಮರೆತು ಬಿಟ್ಟು ಬರೀ ಬುದ್ಧಿ ಹೇಳ್ದಂಗೆ ಕೇಳ್ಕೊಂಡು ಭಗವಂತನನ್ನ ಮರೆತು ಬಿಟ್ಟ ಅವನು. ಕಡೆಗೆ ಜ್ವರ ಬರುತ್ತೆ, ಮುದಿತನ ಬರುತ್ತೆ, ಹಗಲು ಮತ್ತು ರಾತ್ರಿಗಳು ಹಿಂದಂಗೆ ಗಂಧರ್ವಿಯರೆಲ್ಲ ಕೇಳಿ ಪ್ರಚಂಡ ಚಂಡವೇಗ ಅಂತವನು ಬಂದ. ಇವರನ್ನೆಲ್ಲ ಆಕ್ರಮಣ ಮಾಡಿ ದೇಹ ಪಟ್ಟಣವನ್ನು ನಾಶ ಮಾಡಿದ್ರು. ಪಟ್ಟಣ ಮುರಿದೋಯ್ತು. ಭಗವಂತನನ್ನ ಚಿಂತನೆ ಮಾಡಲಿಲ್ಲ ಅಂತ ಹೇಳಿ, ಹಾಗೆ ಮಾಡಬಾರ್ದಪ್ಪ, ಸ್ವಾಮಿಯನ್ನ ಮರಿಬಾರ್ದು ಅಂತ ಹೇಳಿ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನ ಮಾಡ್ತಕ್ಕಂಥವರಾಗಿ ನಾರದರು ಆಗ ಅವನಿಗೆ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ವೈರಾಗ್ಯ ಬಂದು, ನನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಡ್ರಿ ಅಂತ ಹೇಳಿ ಹೊಟ್ಟೋಗ್ಬಿಟ್ಟ. ಇವ್ರು ಬಂದು ನೋಡ್ತಾರೆ, ಎಲ್ಲಾ ಕಡೆ ಮರಗಳು ಬೆಳೆದು ಬಿಟ್ಟಿದೆ. ನೋಡ್ಕೊಂಬರಿಲ್ಲ, ಏನಿಲ್ಲ, ಎಲ್ಲಾ ಕಡೆ ಮರಗಳು, ಕಾಲಿಡಕ್ ಜಾಗ ಇಲ್ಲ, ಉಸಿರಾಡಕ್ ಜಾಗ ಇಲ್ಲ, ಹಂಗೆ ಮರಗಳು ಬೆಳೆದು ಬಿಟ್ಟಿದೆ. ಒಂದ್ಸಲ ಕಣ್ಣಿಂದ ಕೆಂಡ ಕಾರಕ್ಕೆ ಶುರು ಮಾಡ್ಬಿಟ್ರು. ಕಣ್ಣು ಬಿಟ್ಟರು, ಕೆಂಡ ಬರಕ್ಕೆ ಶುರು ಆಯ್ತು. ಬಾಯಿಂದ ಗಾಳಿ ಬರಕ್ಕೆ ಶುರು ಆಯ್ತು. ಎಲ್ಲ ಸುಡ್ತಾ ಇದೆ ದಗ 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 ಅಂತ. ಆಗ ಒಂದು ಚಂದ್ರ ಬಂದು ಹೇಳ್ದ, ಹಂಗೆಲ್ಲ ಔಷಧಿಗಳನ್ನ ವನಸ್ಪತಿಗಳನ್ನೆಲ್ಲ ನಾಶ ಮಾಡಬಾರ್ದು. ಬ್ರಹ್ಮದೇವರು ಯಾವ ವ್ಯರ್ಥ ಸೃಷ್ಟಿಯನ್ನು ಮಾಡಿಲ್ಲ, ಹಂಗೆಲ್ಲ ಕಾಡುಗಳನ್ನು ನಾಶ ಮಾಡಬಾರ್ದು ಅಂತ ಹೇಳಿ ಅವ್ರ ಹತ್ರ ಮಾರೀಷ ಅಂತ ಒಬ್ಬ ಹೆಣ್ಣು ಮಗಳಿದ್ದು. ಆ ಮಾರೀಷ ಅಂತಕ್ಕಂಥ ಹೆಣ್ಣು ಮಗಳನ್ನ 10 ಜನ ಪ್ರಚೇತಸರಿಗೆ ಕೊಟ್ಟು ಲಗ್ನ ಮಾಡಿದ್ರು. ಭಗವಂತನ ಆಜ್ಞೆಯಂತೆ ಅವರು ಭಗವಂತನನ್ನು ಉಪಾಸನೆ ಮಾಡಿ ಭಗವಂತ ಪ್ರತ್ಯಕ್ಷನಾಗಿ ಹೇಳಿದ್ದ, 10 ಜನ ಮದುವೆ ಮಾಡ್ಕೊಬೇಡಿ ಅಂತ. ಹಾಗೆ ಮಾರೀಷ ಅಂತಕ್ಕಂಥವಳನ್ನ ಲಗ್ನ ಮಾಡಿಕೊಂಡು ಮುಂದೆ ಅಲ್ಲಿ ದಕ್ಷ ಪ್ರಜಾಪತಿ ಇಲ್ಲಿ ಮತ್ತೊಮ್ಮೆ ಇನ್ನೊಂದ್ಸಲ ಹುಟ್ಟು ಬರ್ತಾನೆ ಅಂತ ಷಷ್ಠಸ್ಕಂದದಲ್ಲಿದೆ. ಒಂದಿನ ನಾರದರು ಬಂದರು. ಸ್ವಾಮಿ, ತುಂಬಾ ದಿನ ಆಗೋಯ್ತು ಅವರು ರುದ್ರದೇವರು ಉಪದೇಶ ಮಾಡಿ, ಲಕ್ಷಾಂತರ ವರ್ಷ ಆಗೋಯ್ತು, ಅದೆಲ್ಲ ಮರ್ತೋಗಿದೆ, ನೀವು ಉಪದೇಶ ಮಾಡ್ರಿ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಯಥಾತರೋನ್ಮೂಲ ನಿಷೇವಣೇನ ತೃಪ್ಯಂತಿ ಸ್ತಸ್ಕಂದ ಭುವೋ ವಿಶಾಖಾ ಪ್ರಾಣೋಪಹಾರೋತ್ರ ಯತೇಂದ್ರಿಯಾಣ ತಥೈವ ಸರ್ವಾರ್ಹಣಮಚ್ಯುತೇಜ್ಯ. ಯಾವ ರೀತಿಯಲ್ಲಿ ಗಿಡದ ಮೂಲಕ್ಕೆ ಅಂದ್ರೆ ಬೇರಿಗೆ ನೀರು ಹಾಕಿದ್ರೆ ಇಡೀ ಗಿಡ ಹೇಗೆ ಸಂತೋಷವಾಗಿರುತ್ತೋ, ಎಲ್ಲ ಚಿಗುರುಗಳು ಬೀಳತ್ತೋ, ಕೊಂಬೆಗಳು ಎಲ್ಲ ಕಡೆ ನೀರು ಹೇಗೆ ಹೋಗುತ್ತೋ, ಹಂಗೆ ಭಗವಂತ
ತರೋರ್ ಮೂಲ ಇದ್ದಂಗೆ ಊರ್ಧ್ವ ಮೂಲ ಮದ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಭಗವಂತನಿಗೆ ಮೂಲ ಅಂತ ಕರೀತಾರೆ. ಅಂತಹ ಭಗವಂತನನ್ನು ಆರಾಧನೆ ಮಾಡಿದರೆ ಎಲ್ಲರೂ ಕೂಡ ತೃಪ್ತರಾಗ್ತಾರೆ. ಭಗವಂತನನ್ನು ಆರಾಧನೆ ಮಾಡಿ ಅಂತ ಹೇಳಿ ಪ್ರಚೇತಸರ ಉಪದೇಶ, ನಾರದರ ಉಪದೇಶ ಪ್ರಚೇತಸರೊಂದಿಗೆ ಚತುರ್ಥ ಸ್ಕಂದವನ್ನು ಮುಕ್ತಾಯ ಮಾಡಿ ಪಂಚಮ ಸ್ಕಂದದಲ್ಲಿ ಪ್ರಿಯವೃತರಾಜರ ವಂಶವನ್ನು ಹೇಳ್ತಾರೆ. ಪ್ರಿಯವೃತೋ ಭಾಗವತಃ ಆತ್ಮ ರಾಮ ಕಥಂ ಮುನೆ ಗೃಹೇ ಅರಮತೆಯನ್ಮೂಲ ಕರ್ಮಬಂಧ ಪರಾಭವ. ಸ್ವಾಮಿ, ಈ ಪ್ರಿಯವೃತ ಮಹಾರಾಜ ದೊಡ್ಡ ಭಗವದ್ಭಕ್ತ, ಅವನು ಯಾಕೆ ಈ ಗೃಹದಲ್ಲಿ ಸಿಕ್ಕಾಕೊಂಡ, ಗೃಹಸ್ಥನಾಗ್ಬಿಟ್ಟ? ಅವನು ಆತ್ಮಾರಾಮ, ಅವನು ಭಗವಂತನಿಂದ ಸಂತೋಷ ಪಡೋನು. ಸಾಮಾನ್ಯವಾಗಿ ಭಗವದ್ಭಕ್ತರು ಈ ಸಂಸಾರದಲ್ಲಿ ಸಿಗಾಕೋದಿಲ್ಲ. ಈ ಕರ್ಮಬಂಧ ಇದು ಪರಾಭವ ಇದ್ದಂಗೆ ಇದು. ಇಂತಹವರಿಗೆ ಸಾಮಾನ್ಯವಾಗಿ ಮನೆಯಲ್ಲಿ ಅಪನಿವೇಶ ಬರಲಿಲ್ಲ. ಯಾಕೆ ಪ್ರಿಯವೃತ ರಾಜ ಇಲ್ಲಿ ಆಳದ ಅವನು ಅಂತ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯ ಹೇಳ್ತಾರೆ, ಬಾಡಮುಕ್ತಂ ಭಗವತಃ ಉತ್ತಮ ಶ್ಲೋಕಸ್ಯ ಶ್ರೀಮಚ್ಚರಣಾರವಿಂದ ಮಕರಂದರ ಸಾಧಿತಾವೇಶ ಚೇತಸಃ ಭಾಗವತ ಪಾರಮಹಂಸದೈತಃ ಕಥಂಚಿತ್ ಅಂತರಾಯ ವಿಹಿತಾಂ ಸ್ವಾಂ ಶಿವತಮಾಂ ಪದವೀನ ಪ್ರಾಯೇಣ ಹಿ ಹಿನ್ವನ್. ಇವನಿಗೂ ಆಸೆ ಇರಲಿಲ್ಲಪ್ಪ, ಇವನಿಗೂ ಏನು ರಾಜ್ಯಭಾರ ಮಾಡಬೇಕು ಅಂತ ಆಸೆ ಇಲ್ಲ. ಮಹಾ ವೈರಾಗ್ಯ ಶಿಖಾಮಣಿಯನ್ನು ಪ್ರಿಯವೃತ ಮಹಾರಾಜ ನಾರದರ ಉಪದೇಶದೊಂದಿಗೆ ಗಂಧಮಾದನ ಪರ್ವತ ಕೊಟ್ಟೋದ ಸೀದಾ ತಪಸ್ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಅಲ್ಲಿಗೆ ಬ್ರಹ್ಮದೇವರು ಬಂದರು. ಸ್ವಯಂಭೂಮನವನು ಅಲ್ಲೇ ಇದ್ದ ತಂದೆ. ಅವರಿಬ್ಬರು ಉಪದೇಶ ಮಾಡ್ತಾರೆ. ನೋಡು, ಬ್ರಹ್ಮದೇವರು ಹೇಳುತ್ತಾರೆ, ಸ್ವಲ್ಪ ನನ್ನ ಮಾತು ಕೇಳಪ್ಪ. ಹೇ ಕೂಸು, ನಾನು ನಿನ್ನ ಹಿತಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡು, ಎಲ್ಲರೂ ಕೂಡ ಭಗವಂತನನ್ನು ಆರಾಧನೆ ಮಾಡಬೇಕು ಅನ್ನೋದು ನಿಜ. ಆದರೆ ನಮಗೆ ಹೆಂಗ್ ಬೇಕೋ ಹಂಗಲ್ಲ ನಾವು ಆರಾಧನೆ ಮಾಡೋದು, ಭಗವಂತನನ್ನು ಪೂಜೆ ಮಾಡೋದು. ಯದ್ವಾಚಿತಂತ್ಯ ಗುಣಕರ್ಮ ನಾಮಭಿ ಸ್ವದಾಮಭಿರ್ವತ್ಸ ವಯಂ ಸುಯೋಜಿತಾ ಸರ್ವೇ ವಹಾಮೋ ಬಲಿವೀಶ್ವರಾಯ ಕೃತಾನಸೀವದ್ವಿಪದೇ ಚತುಷ್ಪದ. ಈ ಭಗವಂತ ನಮಗೆಲ್ಲ ಮೂಗುದಾರ ಹಾಕ್ಬಿಟ್ಟಿದ್ದಾನೆ. ಹೇಗೆ ಮೂಗುದಾರ ಹಾಕೊಂಡಿರ್ತಕ್ಕಂಥ ಹಸು ಎಲ್ಲಿಂದಲೂ ಹೋಗಕ್ಕಾಗಲ್ಲ. ಸುಮ್ಮನೆ ಈ ಬಿಟ್ಬಿಟ್ಟಿದ್ರೆ ಅದ್ರ ಪಾಡಿಗೆಲ್ಲೂ ಹೋಗುತ್ತೆ. ಮೂಗುದಾರ ಹಾಕ್ಬಿಟ್ಟು ಅದಕ್ಕೊಂದು ಹಗ್ಗ ಕಟ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡಿದ್ರೆ ಹಸು ಆ ದಾರ ಎಷ್ಟುದ್ದ ಇದೆಯೋ ಅಷ್ಟುದ್ದ ಹೋಗ್ಬೋದಷ್ಟೇ. ಅದು ಎಲ್ಲಿಂದ ಹೋಗ್ತಾಗಲ್ಲ, ಎಳಿತಾನೆ ಅವನು. ಹಂಗೆ ಭಗವಂತ ನಮಗೆಲ್ಲ ವೇದವಾಕ್ಯಗಳು ಅನ್ನತಕ್ಕಂತಹ ಒಂದು ದೊಡ್ಡ ಹಗ್ಗ, ಗುಣಕರ್ಮ ನಾಮಗಳು ಅಂತಕ್ಕಂತಹ ಸಣ್ಣ ಸಣ್ಣ ಹಗ್ಗಗಳಿಂದ ಬಂಧಿಸ್ಬಿಟ್ಟಿಯಾನೆ ನಮ್ಮನ್ನ. ಅವನು ಹೇಳ್ದಂಗೆ ಕೇಳಬೇಕೇ ಹೊರತು ನಮಗೆ ಸ್ವಾತಂತ್ರ್ಯ ಇಲ್ಲ. ನೋಡು, ನೀನು ನೀನು ಕ್ಷತ್ರಿಯ, ನೀನು ಬ್ರಾಹ್ಮಣ ಅಲ್ಲ. ನೀನು ಕ್ಷತ್ರಿಯ ಆದವನು ಕ್ಷತ್ರಿಯರಂತೆ ಬಾಳ್ಬೇಕೇ ಹೊರತು ಬ್ರಾಹ್ಮಣರತ್ನ ತಗೋಬಾರದು. ಅವರು ಕಾಡಿಗೆ ಬಂದು ತಪಸ್ ಮಾಡೋದು ಬ್ರಾಹ್ಮಣರ ಕೆಲಸ. ನೀನು ಹೋಗಪ್ಪ, ವಾಪಸ್ ಹೋಗಿ ನಿಮ್ಮ ತಂದೆ ಕೊಟ್ಟಿರ್ತಕ್ಕಂಥ ರಾಜ್ಯಭಾರ ಮಾಡಿ ಯೋಗ್ಯರಾಗಿರ್ತಕ್ಕಂಥ ಹೆಣ್ಣು ಮಗಳನ್ನು ಲಗ್ನ ಮಾಡಿಕೊಂಡು ಸಂತಾನ ಉತ್ಪತ್ತಿ ಮಾಡಿ ದುಷ್ಟರ ಶಿಷ್ಟ ರಕ್ಷಣವನ್ನು ಮಾಡಿ ಯಜ್ಞ ಯಾಗಾದಿಗಳು ಮಾಡಿ ಆ ರೀತಿ ನೀನು ಭಗವಂತನನ್ನು ಆರಾಧನೆ ಮಾಡಬೇಕೇ ಹೊರತು ಹಿಂಗೆ ಮಾಡಿದ್ರೆ ಭಗವಂತ ಪ್ರೀತನಾಗೋದಿಲ್ಲ ಅಂತ ಉಪದೇಶ ಮಾಡಿ ಕಳಿಸೋದು. ಆಯಿತು ಅಂತ ಬ್ರಹ್ಮದೇವರ ಮಾತಿಗೆ ಒಪ್ಪಿ, ಸ್ವಯಂಭೂಮನುವಿನ ಮಾತಿಗೆ ಒಪ್ಪಿ ಬಂದ ಪ್ರಿಯವೃತ ಮಹಾರಾಜ. ಪ್ರಜಾಪತಿಗಳ ವಿಶ್ವಕರ್ಮನ ಮಗಳಾಗಿರ್ತಕ್ಕಂತಹ ಬರ್ಹಿಷ್ಪತಿ ಅಂತಕ್ಕಂಥ ಹೆಣ್ಣು ಮಗಳನ್ನು ಲಗ್ನ ಮಾಡಿಕೊಂಡ. ಅವನಿಗೆ 10 ಜನ ಮಕ್ಕಳು. ಅಗ್ನಿದ್ರ, ಇದ್ಮಜಿಹ್ವ, ಯಜ್ವಿಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ನೀತಿಹೋತ್ರ, ಕವಯ ಅಂತ 10 ಗಂಡು ಮಕ್ಕಳು. ಊರ್ಜಸ್ವತಿ ಅಂತ ಒಬ್ಬ ಹೆಣ್ಣು ಮಗಳು. ಇಷ್ಟು ಲಗ್ನ ಮಾಡ್ಕೊಂಡು ಆಮೇಲೆ ಎಷ್ಟೋ ದಿವಸ ರಾಜ್ಯಭಾರ ಮಾಡಿದಾಗ ಇವನ ಹತ್ರ ಒಂದು ರಥ ಇತ್ತು. ಭಗವಂತನನ್ನು ಆರಾಧನೆ ಮಾಡಿ ಚೆನ್ನಾಗಿ ಒಂದು ತೇಜೋಮಯವಾದ ರಥ ಇತ್ತು ಈ ಪ್ರಿಯವೃತ ರಾಜರ ಹತ್ರ. ಇವ ಏನು ಮಾಡ್ದ, ಸೂರ್ಯನ ರಥದ ಹಿಂದೆ ಇವನು ಹೊರಟ. ಸಮಜವೇನ ರಥೇನ ಜ್ಯೋತಿರ್ಮಯೇನ ರಜನೀಮಪಿ ದಿನಂ ಕರಿಷ್ಯಾಮಿ ಇತಿ ಸಪ್ತಕೃತ್ವ ತರಣೀಂ ಅನುಪರ್ಯಾಕ್ರಮನ್ ದ್ವಿತೀಯ ಇವ ಪತಂಗ. ಸೂರ್ಯ ಏನು ಸುತ್ತಾಗ್ತಾ ಇದ್ದಾನೆ ಮೇರು ಪರ್ವತವನ್ನ, ಆ ಸೂರ್ಯನ ರಥದ ಹಿಂದೆ ಇವನು ತಗೊಂಡೋದು. ಸೂರ್ಯ ಎಲ್ಲೆಲ್ಲಿ ಕತ್ಲು ಮಾಡ್ತಾನೋ ನಾನು ಆ ಜಾಗ ಎಲ್ಲ ಬೆಳಕು ಮಾಡ್ತೀನಿ ಅಂತ ಸೂರ್ಯನ ರಥದ ಹಿಂದೆ ರಥವನ್ನ ಓಡಿಸ್ಕೊಂಡು ಹೋದಂತ ಮಹಾನುಭಾವ ಇದು.
ಆ ಇವನ ರಥದ ಚಕ್ರಕ್ಕೆ ಸಿಕ್ಕಿರ್ತಕ್ಕಂತಹ ಭೂಮಿ ಭಾಗಗಳೆಲ್ಲ ಹಿಂಗೆ ಎತ್ತರ ತಗ್ಗು ಆಗೋಯ್ತು. ಆ ರಥ ಹೋಗಿ 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 ಆ ಎತ್ತರದ ಭಾಗ ಎಲ್ಲ ದ್ವೀಪಗಳು ಅನ್ನಿಸ್ಕೊತು, ತಗ್ಗಿನ ಭಾಗಗಳೆಲ್ಲ ಸರೋವರಗಳು ಅನ್ನಿಸ್ಕೊತು. ಇತ್ತು, ಮೊದಲೇ ಇತ್ತು, ಇವನೇನು ಸೃಷ್ಟಿ ಮಾಡಲಿಲ್ಲ. ಅದು ಚೆನ್ನಾಗಿ ಹೋಗಿ 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 ವ್ಯಕ್ತ ಆಯಿತು. ಅದು ಜಂಬು, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ 7 ದ್ವೀಪಗಳು. ಲವಣ, ಇಕ್ಷು, ಸುರ, ಸರ್ಪಿ, ದಧಿ, ಕ್ಷೀರ, ಶುದ್ಧೋದಕ ಅಂತ 7 ಸರೋವರಗಳು. ಒಂದು ಸರೋವರ, ಒಂದು ದ್ವೀಪ, ಒಂದು ಸರೋವರ, ಒಂದು ದ್ವೀಪ, ಒಂದು ಸರೋವರ, ಒಂದು ದ್ವೀಪ. ಮೊದಲನೇದು 2,500 ಯೋಜನೆ, ಅದಕ್ಕೆ ದೊಡ್ಡದು, ಅದಕ್ಕೆ 2, ಅದಕ್ಕೆ 2 ಪಟ್ಟು ದೊಡ್ಡ ದೊಡ್ಡದು. ಎಷ್ಟೋ ದಿವಸ ಇವನು ರಾಜ್ಯಭಾರ ಮಾಡಿ ಸಾಕಾಯ್ತು. ಇವನಿಗೂ ಕೂಡ 10 ಜನ ಮಕ್ಕಳಲ್ಲಿ 3 ಜನ ಸನ್ಯಾಸಿಗಳಾಗಿ ಹೊರಟುಬಿಟ್ಟಿದ್ರು. 7 ಜನ ಮಾತ್ರ ಉಳ್ಕೊಂಡಿದ್ರು. ಆ 7 ಜನಕ್ಕೆ 7 ದ್ವೀಪಗಳನ್ನ ಹಂಚಿಕೊಟ್ಬಿಟ್ಟು ಸೀದಾ ಹೊರಟುಬಿಟ್ಟಾಗ ತಿರ್ಗಾ ಗಂಧಮಾದನ ಪರ್ವತಕ್ಕೆ ಹೊರಟೋದ. ಎಂತಹ ಮಹಾನುಭಾವ, ಉತ್ಕೃಷ್ಟವಾದಂಥ ಜ್ಞಾನಿಯವನು. ಇವನ ದೊಡ್ಡ ಮಗನೇ ಆಗ್ನೇದ್ರ ಅಂತ. ಈ ಆಗ್ನೇದ್ರ ಅನ್ನೋನು ಪೂರ್ವಚಿತ್ತಿ ಅಂತ ಒಬ್ಬ ಅಪ್ಸರಾ ಸ್ತ್ರೀಯನ್ನ ಲಗ್ನ ಮಾಡಿಕೊಂಡ. ಅದರಲ್ಲಿ ಇವನಿಗೆ 9 ಜನ ಗಂಡು ಮಕ್ಕಳು. ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅಂತ ಅವ್ರ ಹೆಸರದು. ಇವನು ಅಷ್ಟೇ ಎಷ್ಟೋ ದಿವಸ ರಾಜ್ಯಭಾರ ಮಾಡಿ ತನ್ನ ರಾಜ್ಯವನ್ನ ಅಂದ್ರೆ ಜಂಬೂದ್ವೀಪವನ್ನ 9 ಭಾಗಗಳನ್ನಾಗಿ ಮಾಡಿ 9 ಜನ ಮಕ್ಕಳು ಕೊಟ್ಟುಬಿಟ್ಟ. ಅವರ ಹೆಸರಿಂದಲೇ ಇದು ಪ್ರಸಿದ್ಧ ಆಗೋಯ್ತು. ಅದೇ ಹೆಸರು ಇವತ್ತು ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ ಖಂಡ, ಭದ್ರಾಶ್ವ ಖಂಡ ಅಂತ ಹೆಸರಲ್ಲೇ ಖಂಡಗಳಾಗ್ಬಿಟ್ಟಿದೆ. ಆಮೇಲೆ ಏನಾಯ್ತು, ಈ ದೊಡ್ಡವನು ನಾಭಿರಾಜ ಅಂತ, ಅವನಿಗೆ ಈ ಭರತಖಂಡ ಬಂದಿತ್ತು. ಯದ್ಯಪಿ ಇವನಿಗೆ ಭರತಖಂಡ ಅಂತ ಮೊದಲು ಇರಲಿಲ್ಲ, ಇದಕ್ಕೆ ಅಂಜನಾಭ ಅಂತ ಹೆಸರಿತ್ತು. ಆಮೇಲೆ ಭರತನಿಂದ ಇದಕ್ಕೆ ಭರತ ಅಂತ ಬಂದದ್ದು. ಅದನ್ನು ಆಳ್ತಾ ಇದ್ದ ನಾಭಿರಾಜ. ನಾಭಿರಾಜನಿಗೆ ಮಕ್ಕಳಿರಲಿಲ್ಲ. ಮೇರುದೇವಿ ಅಂತ ಅವನು ಹೆಂಡತಿ. ಯಜ್ಞ ಮಾಡಿದ ಭಗವಂತನನ್ನು ಉದ್ದೇಶ ಮಾಡಿ, ಶ್ರದ್ಧಾಭಕ್ತಿಯಿಂದ ಯಜ್ಞ ಮಾಡಿದ. ಯಜ್ಞಕುಂಡದಿಂದ ಭಗವಂತನೇ ಬಂದ್ಬಿಟ್ಟ, ಆವಿರ್ಭೂತನಾದ ಸ್ವಾಮಿ. ಆಗ ಅವರೆಲ್ಲ ಕೇಳ್ತಾರೆ ಪುರೋಹಿತರು, ಕಿಂಚಾಯಂ ರಾಜರ್ಷಿ ಅಪತ್ಯಕ ಮಹಾಪ್ರಶಾಂ ಭವಾದೃಶಂ ಭವಾದೃಶಿ ಮಾಶಾಸಾನ ಈಶ್ವರಮಾಶಿಸಾಂ ಸರ್ಗಾಪವರ್ಗಯೋರಪಿ ಭಗವಂತಂ ಪದಾವತಿ. ಸ್ವಾಮಿ, ಈ ರಾಜ ಇದಾನಲ್ಲ, ಇವನು ನಿನ್ನಂತಹ ಒಳ್ಳೆ ಮಗ ಬೇಕು ಅಂತ ಅಪೇಕ್ಷೆ ಪಟ್ಟಿಯಾನೆ, ನಿನ್ನ ಸದೃಶ ಮಗ ಬೇಕು ಅಂದ್ಯಾನೆ. ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದೀವಿ, ಒಳ್ಳೆ ಮಗ ಕೊಡು ಇವನಿಗೆ, ನಿಂತರದವನೊಬ್ಬ ಮಗ ಬೇಕು. ಭಗವಂತ ಹೇಳಿದ, ನಂತರ ಮಗ ಎಲ್ಲಿಂದ ಕರ್ಕೊಂಬರಪ್ಪ, ನಾನೊಬ್ಬನೇ ನಂತರ ಇರೋದು, ಏಕಮೇವ ದ್ವಿತೀಯಂ ಬ್ರಹ್ಮ ನಾನು, ನಂತರ ಇನ್ಯಾರೂ ಇಲ್ಲ. ಒಂದು ಕೆಲಸ ಮಾಡಿ, ನೀವೆಲ್ಲ ಬ್ರಾಹ್ಮಣರು ಹೇಳಿದ್ದೀರಾ, ನನ್ನ ಮುಖದಿಂದ ಹುಟ್ಟಿದವರು ನೀವೆಲ್ಲ ಬ್ರಾಹ್ಮಣರು, ನಿಮ್ಮ ಮಾತು ಸುಳ್ಳು ಮಾಡಬಾರದು, ನಾನೇ ಅವತಾರ ಮಾಡ್ಬಿಡ್ತೀನಿ ಅಂತ ಭಗವಂತ. ನನ್ನ ಬಿಟ್ಟು ಬೇರೆಯವರು ನಂತರ ಇಲ್ಲ, ಆದ್ದರಿಂದ ನಾನೇ ಅವತಾರ ಮಾಡ್ತೀನಿ. ಮಮೈವ ಹಿ ಮುಖಂ ಯತ್ ದ್ವಿಜ ದೇವಕುಲಂ ತತ್ ಅಗ್ನಿದ್ರಿಯೇ ಕ್ಷೇತ್ರೇ ಅಹಂ ಕಲಯಾ ಅವತರಿಷ್ಯಾಮಿ ಆತ್ಮತುಲ್ಯಂ ಅಲಭಮಾನ. ಅವ್ನು ಹೇಳಿದ, ನಾನೇ ಒಂದು ರೂಪದಿಂದ ಅವತಾರ ಮಾಡ್ಬಿಡ್ತೀನಿ ಈ ಮೇರುದೇವಿಯಲ್ಲಿ ಅಂತ ಹೇಳಿ ವೃಷಭ ಅನ್ನೋ ರೂಪದಿಂದ ಭಗವಂತ ಅವತಾರ ಮಾಡ್ದ. ಏನು ಮಾಡ್ದ ಈ ರೂಪದಿಂದ ಭಗವಂತ ಅಂದ್ರೆ, ಅವಧೂತಾನ್ ಧರ್ಮಾನ್ ದರ್ಶಯಿತು ಕಾಮಃ ವಾತರಶನಾನಾಂ ಶ್ರವಣಾನಾಂ ಋಷೀನಾಂ ಊರ್ಧ್ವಮಂತಿನಾಂ ಶುಕ್ಲಯ ತನುವಾ ಹುತತಾರ. ಊರ್ಧ್ವರೇತಸ್ಕರಾದ ಶ್ರಮಣರು ಅಂದ್ರೆ ಸನ್ಯಾಸಿಗಳು, ವಾತರಶನಾಹ ಅಂದ್ರೆ ಬರೀ ಗಾಳಿಯನ್ನು ಕುಡ್ಕೊಂಡು ಬಂದಿರೋರು, ಅಥವಾ ಬರೀ ದಿಗಂಬರಾಗಿರ್ತಕ್ಕಂತಹ ದರ್ಶಯಿತು ಕಾಮಃ ಧರ್ಮ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಅವರ ಧರ್ಮಗಳನ್ನು ತಿಳಿಸ್ಕೊಡೋಕ್ಕೋಸ್ಕರವಾಗಿ ಭಗವಂತ ಋಷಭನಾಮಕ ಪರಮಾತ್ಮ ಅವತಾರ ಮಾಡ್ತಾ ಇದ್ದಾನೆ. ಆಮೇಲೆ ಅವನು ಜಯಂತಿ ಇರತಕ್ಕಂತಹ ಲಕ್ಷ್ಮೀದೇವಿಯನ್ನ ಲಗ್ನ ಮಾಡಿಕೊಂಡ ಭಗವಂತ. ಅವನಿಗೆ ಒಂದು 100 ಜನ ಮಕ್ಕಳು ಜಯಂತಿಯಲ್ಲಿ. ಅದರಲ್ಲಿ ಮೊದಲನೇವನೇ ಭರತ. ಅವನಿಂದಲೇ ಏನೇದಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ. ಅಂಜನಾಭ ಅಥವಾ ಆಂಜನಾಭ ಅಂತ ಹೆಸರಿತ್ತು ಇದಕ್ಕೆ ಭಾರತಕ್ಕೆ ಮೊದಲು. ಈ ಭರತ ಬಂದ ಮೇಲೆ ಇದಕ್ಕೆ ಭರತ ವರ್ಷ, ಭರತಖಂಡ ಅಂತ ಪ್ರಸಿದ್ಧ ಆಗೋಯ್ತು. ಮೊದಲನೇವನೇ ಭರತ.
ಆಮೇಲೆ ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃತ್, ವಿದರ್ಭ, ಕೀಕಟ ಅಂತ 9 10 ಆಮೇಲೆ ಕವಿಹಿ, ಹರಿಹಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿಹೋತ್ರ, ದುರ್ಮಿಳ, ಚಮಸ, ಕರವಾಚನ ಅಂತ 9 ಜನ 19 ಇನ್ನು 81 ಜನನೂ ಅಷ್ಟೇ ಮಹಾಜ್ಞಾನಿಗಳು, ಭಗವತ್ ಭಕ್ತರು, ಭಗವತ್ ಪುತ್ರರು. ಇದು ಭಗವಂತನ ಋಷಭನಾಮಕ ಪರಮಾತ್ಮನ 100 ಮಕ್ಕಳು. ಅದರಲ್ಲಿ ಜಾಯಂತೆಯರು ಅಂತ ಕವಿಹಿ, ಹರಿಹಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿಹೋತ್ರ, ದುರ್ಮಿಳ, ಚಮಸ, ಕರವಾಚನ ಅಂತ ಇವರು ಮುಂದೆ ಏಕಾದಶ ಸ್ಕಂದದಲ್ಲಿ ನಿಮಿ ಚಕ್ರವರ್ತಿಯ ಸತ್ರಯಾಗದಲ್ಲಿ ಇವರೆಲ್ಲ ಉಪದೇಶ ಮಾಡ್ತಾರೆ. ಇದೇ ಜಾಯಂತೆಯ ಉಪಾಖ್ಯಾನ ಅಂತ ಕರೀತಾರೆ. ಒಂದು ದಿವಸ ಎಲ್ಲರನ್ನು ಕೂಡಿಸ್ಕೊಂಡ ಭಗವಂತ. ಬ್ರಹ್ಮಾವರ್ತ ಅಂತ ಒಂದು ಪ್ರದೇಶ, 100 ಜನ ಮಕ್ಕಳನ್ನು ಕೂಡಿಸ್ಕೊಂಡು ಉಪದೇಶ ಮಾಡಿದ. ನಾಯಂ ದೇಹೋ ದೇಹವಾಜಾಂಧ್ರ ಲೋಕೆ ಕಸ್ತತ್ ಕಾಮಾನರ್ಹತಿ ವಿಡ್ಭುಜಾಯೇ ತಪೋ ದಿವ್ಯಂ ಹ್ಯರ್ಹತಯೇನ ಸತ್ವಂ ಶುದ್ಧೇತ್ಯಸ್ಮಾತ್ ಬ್ರಹ್ಮ ಸುಖಮ್ಯನಂತಂ. ನೋಡಿ ಮಕ್ಕಳ, ಈ ಮನುಷ್ಯ ಜನ್ಮ ಬರೋದಿದೆಯಲ್ಲ, ಇದು ಬಹಳ ಅಪರೂಪ. ಇದು ನಾಯಂ ದೇಹೋ ದೇಹವಾಜಾಂಧ್ರ ಲೋಕೆ, ಇದು ಬರೋದು ಅಪರೂಪ, ಇರೋದು ತುಂಬಾ ಕಷ್ಟ. ಬಂದ್ಬಿಟ್ಟಿದೆ, ಜಾಸ್ತಿ ದಿನ ಇರೋದಿಲ್ಲ. ಆದ್ದರಿಂದ ಕಸ್ತತ್ ಕಾಮಾನರ್ಹತಿ ವಿಡ್ಭುಜಾಂಗೆ, ಯಾರು ಬರೀ ನಾಯಿ ನರಿಗಳಂತೆ ಬರೀ ತಿನ್ಕೊಂಡು ಓಡಾಡ್ಕೊತಾರೆ, ಹಂಗಿರಬಾರ್ದು. ತಪೋ ದಿವ್ಯಂ, ಒಳ್ಳೆ ತಪಸ್ಸು ಮಾಡಕ್ ಬಂದಿರತಕ್ಕಂಥ ದೇಹ ಇದು. ಭಗವಂತನನ್ನ ಚೆನ್ನಾಗಿ ಆರಾಧನೆ ಮಾಡಬೇಕು, ಮುಂದೆ ನಿಮಗೆ ಒಳ್ಳೆ ಮೋಕ್ಷದಲ್ಲಿ ಸುಖ ಸಿಗತ್ತೆ. ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ದೊಡ್ಡವರ ಸಹವಾಸ ಮಾಡಿದರೆ ಮೋಕ್ಷಕ್ಕೆ ದ್ವಾರ, ಶುದ್ಧ ಕೆಟ್ಟ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೆ ತಮಸ್ಸಿಗೆ ದ್ವಾರ. ಆದ್ದರಿಂದ ಯಾವಾಗಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂತಹ ಸಜ್ಜನರಾಗಿರಬೇಕು, ಸಜ್ಜಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಇರಬೇಕು ಅಂತ ಹೇಳಿ ಬೇಕಾದಷ್ಟು ಉಪದೇಶ ಮಾಡ್ತಾ ಇದ್ರು. ಹರೋ ಗುರೋ ಮೈ ಭಕ್ತ್ಯಾನವೃತ್ಯ ವಿತೃಷ್ಣಯ ದ್ವಂದ್ವ ವಿತೀಕ್ಷ್ಣಯ ಚ ಸಚ್ರದ್ಧಯ ಬ್ರಹ್ಮಚರ್ಯೇಣ ಶಶ್ವತ ಅಸಂಪ್ರಮಾದೇನ ಜಯೇನ ವಾಚ. ಆಮೇಲೆ ಹೇಳ್ದ, ನೋಡಿ ಈ ದೊಡ್ಡ ಮಗ ಇದನ್ನೆಲ್ಲ ಭರತ, ಅವನನ್ನು ಅನುಸರಿಸ್ಕೊಂಡಿರಿ ಅಂತ ಹೇಳಿ ಭರತನಿಗೆ ಪಟ್ಟಾಭಿಷೇಕ ಮಾಡಿ ತಾವು ಅವಧೂತ ಚರ್ಯೆಯನ್ನು ವಹಿಸಿ ಕಾಡ್ಗಿಚ್ಚನ ಪ್ರವೇಶ ಮಾಡ್ತಾ ಇದ್ದಾನೆ ಭಗವಂತ. ಆಮೇಲೆ ಈ ಭರತ ಇವನು ರಾಜ್ಯಭಾರ ಮಾಡಿದ. ಇವನು ಭಗವಂತ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಹೊರಟ ಮೇಲೆ ಇವನು ಪಂಚಜನಿ ಅಂತ ಒಬ್ಬ ಹೆಣ್ಣು ಮಗಳನ್ನ ಲೆಕ್ಕ ಮಾಡಿಕೊಂಡ. ಇವನಿಗೆ 5 ಜನ ಮಕ್ಕಳು, ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ, ಧೂಮ್ರಕೇತು ಅಂತ. ಎಷ್ಟೋ ವರ್ಷಗಳ ಕಾಲ ರಾಜ್ಯಭಾರ ಮಾಡ್ದ ಇವನು, ಎಲ್ಲ ಯಜ್ಞಗಳು ಮಾಡ್ದ ಇವನು. ಕ್ರತುಭಿ, ಉಚ್ಛಾವಚೈಹಿ, ಶ್ರದ್ಧೆಯ, ಆಹಿತಾಗ್ನಿ, ಅಗ್ನಿಹೋತ್ರ, ದರ್ಶಯಜ್ಞ, ಪೂರ್ಣಮಾಸ ಯಜ್ಞ, ಚಾತುರ್ಮಾಸ್ಯ, ಪಶುಯಜ್ಞ, ಸೋಮಯಾಗ, ಪ್ರಕೃತಿಯಾಗ, ವಿಕೃತಿಯಾಗ ಎಲ್ಲ ಮಾಡ್ದ. ಸಾಕಾಗೋಯ್ತು ಇವನಿಗೆ. ಈ ಎಷ್ಟು ದಿವಸ ಇದು ಅಂತ ಹೇಳಿ ಸೀದಾ ಗಂಡಕಿ ತೀರಕ್ಕೆ ಬಂದ. ತನ್ನ ರಾಜ್ಯದಲ್ಲಿ ಮಕ್ಕಳಿಗೆಲ್ಲ ಕೊಟ್ಟುಬಿಟ್ಟು ಗಂಡಕಿ ನದಿ, ಇವತ್ತು ಸಾಲಿಗ್ರಾಮ ಸಿಗತ್ತಲ್ಲ, ನೇಪಾಳಲ್ಲಿದೆ ಅದು ಗಂಡಕಿ ನದಿ, ಅಲ್ಲಿಗೆ ಬಂದ. ನೀರಲ್ಲಿ ಮುಳುಗೋದು, ಸೂರ್ಯಾಂತರ್ಗತ ಭಗವಂತನನ್ನ ಆರಾಧನೆ ಮಾಡೋದು. ಪರೋರಜ ಸವಿತರ್ಜಾತ ವೇದೋ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ವರೇತಸಾದ ಪುನರಾವಿಶ್ಯ ಚಷ್ಟೇ ಹಂಸಂ ರುದ್ರಾಣ ವೃಷವಂ ಸಂಗ್ರಣೀಮಃ. ಆ ಸೂರ್ಯಾಂತರ್ಗತ ಭಗವಂತನನ್ನ ಆರಾಧನೆ ಮಾಡತಕ್ಕಂಥದ್ದು. ಒಂದು ದಿವಸ ಹೀಗೆ ಇವನು ಆರಾಧನೆ ಮಾಡ್ತಾ ಇದ್ದಾನೆ. ಒಂದು ಜಿಂಕೆ ನೀರು ಕುಡಿಯಕ್ಕೆ ಬಂತು, ಗರ್ಭಿಣಿ ಜಿಂಕೆ, ತುಂಬಾ ಗರ್ಭಿಣಿ, ಅದು ಇನ್ನೇನು ಪ್ರಸವ ಆಗಬೇಕು ಅಂತ ಗರ್ಭಿಣಿ ಜಿಂಕೆ ನೀರು ಕುಡಿಯಕ್ಕೆ ಬಂತು. ನೀರು ಕುಡಿತಾ ಇರುವಾಗ ಸಿಂಹ ಗರ್ಜನೆ ಮಾಡಿಬಿಟ್ಟು ಅದರಿಂದ ತಪ್ಪಿಸ್ಕೋಬೇಕು ಅಂತ ಏನ್ ಮಾಡ್ತು, ಈ ಗಂಡಕಿ ನದಿಯ ಕವಲನ್ನು ಹಾರ್ತದೆ. ಆ ಹಾರವಾಗ ಸರಿಯಾಗಿ ಅದ್ರ ಒಳಗಡೆ ಇರ್ತಕ್ಕಂತಹ ಗರ್ಭ ಚಿಕ್ಕ ಮರಿ ಹೊರಗಡೆ ಬಿಟ್ಬಿಡ್ತು. ನೀರಲ್ಲಿ ತೇರ್ಕೊಂಡು ಇವನ ಹತ್ರ ಬಂತು. ಆ ದೊಡ್ಡ ಜಿಂಕೆ ಆ ಕಡೆ ಹೋಯ್ತು, ಗುಹೆಗೆ ಹೋಯ್ತು. ಅದಕ್ಕೆ ಗಾಬರಿ ಬೇರೆ, ಈ ಉತ್ಕೃಷ್ಟವಾಗಿರ್ತಕ್ಕಂಥ ನೋವು ಬೇರೆ, ಅದು ಸತ್ತೋಯ್ತು, ಭಯ ಎಲ್ಲ ಸೇರ್ಕೊಂಡು. ಇವನ ಹತ್ರ ಬಂತದು, ತೇಲ್ಕೊಂಡು ಈ ಜಿಂಕೆ ಮರಿ ಇವನು ತಪಸ್ಸು ಮಾಡ್ತಾ ಕೂತಿದ್ದ ಇವನು ಭರತ. ಅವನು ಅನ್ಕೊಂಡ, ಅವನು ನೋಡಿ ಎಷ್ಟು ಅಭಿಮಾನ ಆಗ್ಬಿಟ್ಟ ಭಗವಂತ ಅಂದ್ರೆ, ಇದು ನಂದು, ನಾನು ಸಾಕಬೇಕು ಅಂತ ಹೇಳಿ
ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಬಂದವರು ಈ ಜಿಂಕೆ ಮರಿಯ ಮೇಲೆ ಸ್ನೇಹ ಬಂದ್ಬಿಡ್ತು ಅವ್ರಿಗೆ. ಇದಕ್ಕೆ ಬೇರೆ ಯಾರು ಗತಿ ಇದ್ದಾರೆ, ನಾನೇ ಇದನ್ನು ಚೆನ್ನಾಗಿ ಸಾಕಬೇಕು ಅಂತೇಳಿ ತಗೊಂಬಂದ ತನ್ನ ಆಶ್ರಮಕ್ಕೆ. ಏಣಕುಣಕ ಅಂತ ಕರೀತಾರೆ. ಒಂದು ಒಳ್ಳೆ ಜಾಗ ಮಾಡ್ದ, ಅಲ್ಲಿ ಕೂಡಿಸ್ದ, ಅದಕ್ಕೆ ಚೆನ್ನಾಗಿ ಉಪಚಾರ ಮಾಡ್ದ. ಆಮೇಲೆ ಅದನ್ನ ತಲೆ ಸವರೋದು, ಪೋಷಣ, ಪಾಲನ, ಪ್ರೀಣನ, ಲಾಲನ, ಅದಕ್ಕೆಲ್ಲ ಗಮನ ಹೊಂದೋದು. ಜಿಂಕೆ ಮರಿನ ಹಂಗೆ ಸೇರುತ್ತಾ ದೇವತಾ ಇವನ ಆಚಾರ ವಿಚಾರಗಳೆಲ್ಲ ಕಡಿಮೆ ಆಗ್ತಾ ಬಂತು. ಇಲ್ಲಿ ಪೂಜೆ ಮಾಡೋದು, ಮತ್ತೆ ಎದ್ದೋಗ ನೋಡೋದು, ಸಂಧ್ಯಾವಣೆ ಮಾಡೋದು, ಮತ್ತೆ ನೋಡೋದು, ಏನು ಗುರಿ ಬಂತು ತಿನ್ಬಿಟ್ರ, ಹಿಂಗೆ ಕಡಿಮೆ ಆಗೋಯ್ತು ಇವನಿಗೆ ಬರ್ತಾ ಬರ್ತಾ ಬರ್ತಾ. ಅದು ಅಷ್ಟೇ, ಇವನನ್ನ ತುಂಬಾ ಹಚ್ಕೊಂಡ್ಬಿಡ್ತು ಅದು. ಇವನ್ ಕಂಡ್ರೆ ಬಹಳ ಪ್ರೀತಿ ಆ ಜಿಂಕೆ ಮರಿಗೆ. ಇವನ ಹತ್ರ ಬಂದು ಕೂತಿರೋದು ಯಾವಾಗಲೂ ಕೂಡ. ಇವನೇ ಎಲ್ಲ ಎತ್ಕೊಂಡು ಹೋಗೋಣಂತೆ. ಸಮಿತ್ತು, ಹೂವು, ತುಳಸಿ, ದರ್ಬೆ ಎಲ್ಲ ತರೋವಾಗ, ಹಣ್ಣು ಹಂಪಲು ತರೋವಾಗ ಇದನ್ನ ಒಂದನ್ನೇ ಬಿಟ್ಟು ಹೋಗಕ್ಕಾಗತ್ತಾ? ಎಲ್ಲಿ ತೋಳೆ ಕಚ್ಚಿಬಿಡುತ್ತೆ, ನರಿ ಕಚ್ಚಿಬಿಡುತ್ತೆ ಅಂತ ಇದನ್ನು ಕರ್ಕೊಂಡು ಹೋಗೋದು. ತಲೆ ಮೇಲೆ ಹತ್ತೋದು, ಮುಖದ ಮೇಲೆ ಹತ್ತೋದು ಎಲ್ಲ ಮಾಡಕ್ ಶುರು ಮಾಡ್ತೋದು. ಅದರ ಮೇಲೆ ಬಹಳ ಪ್ರೀತಿ ಬಂದ್ಬಿಡ್ತು. ಸಾಯೋ ಕಾಲಕ್ಕೂ ಅದರ ಮೇಲೆ ಪ್ರೀತಿ ಬಂತು. ಸಾಯೋ ಕಾಲಕ್ಕೂ ಅದು ಹಂಗೆ ಕಾಲತ್ರ ಕೂತ್ಕೊಂಡು ಅಳ್ತಾ ಕೂತಿತ್ತದು. ಅದನ್ನೇ ನೋಡ್ತಾ ಪ್ರಾಣ ಬಿಡ್ತಾ ಇತ್ತು. ಯಾರ್ಯಾರು ಯಾವುದನ್ನ ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ತಾರೋ ಮುಂದಿನ ಜನ್ಮದಲ್ಲಿ ಅದೇ ಹುಟ್ಟುತ್ತಾರೆ ಅಂತ ಹೇಳಿ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗೆ ಹುಟ್ಟುತ್ತ. ಭಗವಂತನ ಮಗ ಅವನು, ಸಾಮಾನ್ಯ ಅಲ್ಲ. ಆಮೇಲೆ ಅವನಿಗೆ ಗೊತ್ತಾಗೋಯ್ತು ಎಂತ ಕೆಲಸ ಆಗೋಯ್ತು, ನಾನು ಪರಮಾತ್ಮನ ಮಗನಾಗಿದ್ದವನು ಹಿಂದಿನ ಜನ್ಮದಲ್ಲಿ ಈ ಜಿಂಕೆ ಸಹವಾಸ ಮಾಡಿ ಜಿಂಕೆ ಆಗ್ಬಿಟ್ಟೆ ಅಂತ ಹೇಳಿ ಇನ್ಮೇಲೆ ಯಾರ ತಂಟೆಗೂ ಹೋಗಬಾರ್ದು, ನಾನು ಪಾಡಿಗೆ ನಾನು ಇರಬೇಕು ಅಂತ ಹೇಳಿ ಯಾವ ಜಿಂಕೆ ಸಹವಾಸಕ್ಕೂ ಹೋಗ್ಲಿಲ್ಲ. ಇವನೊಬ್ಬನೇ ಇರೋದು. ಇದೊಂದು ಜಿಂಕೆ ಅಲ್ಲಿ ಇಲ್ಲಿ ಹುಲ್ಲು ಗಿಲ್ಲು ತಿನ್ನೋದು, ಓಡಾಡೋದು, ಸುಮ್ಮನೆ ಇಟ್ಬಿಡೋದು. ಕಡೆಗೆ ಗೊತ್ತಾಯ್ತು, ಸಾಯೋ ಕಾಲಕ್ಕೆ ಮತ್ತೆ ಅಲ್ಲೇ ಬಂತು. ಗಂಡಕಿ ನದಿ ತೀರಕ್ಕೆ ಬಂದು ನೀರಿನಲ್ಲಿ ಬಿದ್ದು ಪ್ರಾಣ ಬಿಟ್ಟು. ಈ ಸಲ ಒಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ಟಿದ. ಅಂಗೀರಸ ಗೋತ್ರದಲ್ಲಿ ಒಬ್ಬ ಒಳ್ಳೆ ಬ್ರಾಹ್ಮಣ ಇದ್ದ. ಇಬ್ಬರು ಹೆಂಡತಿಯರು. ಮೊದಲನೇ ಹೆಂಡತಿಯಲ್ಲಿ 9 ಜನ ಮಕ್ಕಳು. ಎರಡನೇ ಹೆಂಡತಿಯಲ್ಲಿ ಒಂದು ಗಂಡು ಒಂದು ಹೆಣ್ಣು. ಆ ಗಂಡು ಇವನು. ಈ ಸಲನೂ ಅಷ್ಟೇ, ಅವ್ನು ಹಿಂದಿನ ಜನ್ಮದ ಜ್ಞಾನ ಇತ್ತು, ಏನಾಗಿದ್ದೆ ನಾನು ಅಂತ. ಒಬ್ಬರ ಜೊತೆಗೆ ಸೇರ್ಕೋಬಾರ್ದು ಅಂತ ಹೇಳಿ ಅವನೊಬ್ಬನೇ ಓಡಾಡೋನು. ಯಾರೇನ್ ಕೆಲಸ ಹೇಳಿದ್ರು ಮಾಡೋದು. ಏನಾದರೂ ಕೊಟ್ಟರೆ ತಿನ್ನೋದು, ಇಲ್ಲದೆ ಸುಮ್ಮನೆ ಇರೋದು. ತಾನು ಮಹಾನುಭಾವ ಅಂತ ಯಾರಿಗೂ ತೋರಿಸ್ಕೊಳ್ಳಿಲ್ಲ. ಎಲ್ಲಿ ಸಹವಾಸ ದೋಷದಿಂದ ಕೆಟ್ಟೋಗ್ತೀವಿ ಅಂತ. ಅವರ ಅಪ್ಪ ಎಷ್ಟೋ ಪ್ರಯತ್ನ ಪಟ್ಟ, ಉಪನಯನ ಮಾಡ್ದ, ಗಾಯತ್ರಿ ಮಂತ್ರ ಹೇಳ್ಕೊಟ್ಟ, ಏನು ಹೇಳಲೇ ಇಲ್ಲ. ಸರಿ, ಅವ್ನು ಸತ್ತೋದ ಅವರಪ್ಪ. 9 ಜನ ಅವರ ಅಣ್ಣಂದಿರಿದ್ರಲ್ಲ, ಮನೆಯಿಂದ ಆಚೆ ಕಳಿಸ್ಬಿಟ್ರು. ಏನೇನು ಪ್ರಯೋಜನ ಇಲ್ಲ, ಹೋಗ್ತೀನಿ ಅಂತ. ಅವನು ಏನು ಕೊಟ್ರೆ ಅದು ತಿನ್ನೋನಂತೆ ನೋಡಿ. ಕಣಪಿಣ್ಯಾಕ ಫಲೀಕರಣ ಕುಲ್ಮಾಶ ಸ್ಥಾಲಿ ಪುರೀಶಾದೀನಪಿ ಅಮೃತವದಾರೋಚಯ. ಯಾರೇನು ಕೊಟ್ಟರು ಅದನ್ನೇ ತಿನ್ನೋನಂತೆ. ಯಾರೇನು ಕೆಲಸ ಹೇಳಿದ್ರು ಅದು ಮಾಡೋದು. ಒಬ್ಬರಿಗೂ ತೋರಿಸ್ತಾ ಇಲ್ಲ. ಒಬ್ಬ ಶೂದ್ರ ರಾಜ, ಅವನಿಗೆ ಮಕ್ಕಳಿರಲಿಲ್ಲ. ಯಾರೋ ಹೇಳಿದ್ರು, ಈ ಕಾಳಿಗೆ ಒಂದು ನರಬಲಿ ಕೊಟ್ಬಿಡು, ನಿಂಗೆ ಮಗ ಹುಡ್ತಾನೆ ಅಂತ. ಸರಿ, ಅವನು ಒಬ್ಬನ ಕರ್ಕೊಂಬಂದ ಕಾಡಿಗೆ. ಯಾವನೋ ಒಬ್ಬನ್ ಕೊಡ್ಬೇಕು, ನರಬಲಿ ಕೊಡ್ಬೇಕು. ಒಬ್ಬನ್ ಹಿಡ್ಕೊಂಬಂದ. ಅವ್ನು ರಾತ್ರಿ ಓಡೋಗ್ಬಿಟ್ಟ. ಅವನು ಅಯ್ಯಯ್ಯೋ ಹಿಂಗಾಗೋಯ್ತಲ್ಲ, ಯಾರನ್ನ ಇದ್ರೆ ನೋಡಿ ಇನ್ನೊಬ್ಬನ್ನ ಅಂತ. ಇವನು ಕೂತಿದ್ದ, ಈ ಜಡಭರತ. ಅದಕ್ಕೆ ಅವನಿಗೆ ಜಡಭರತ ಅಂತ ಕರೀತಾರೆ. ಶುದ್ಧ ಮೂರ್ಖನಂತೆ ಇರೋನವನು. ಜಡ ಅಂದ್ರೆ ಅಜ್ಞಾನಿ, ಏನು ಗೊತ್ತಿಲ್ಲದೆ ಇರೋ ತರ ಕೂತಿದ್ದ. ಅದಕ್ಕೆ ಅವನಿಗೆ ಜಡಭರತ ಅಂತ ಹೆಸರು. ಇವನು ಕೂತಿದ್ದ. ಕರ್ಕೊಂಬಂದ್ರು. ಇವನು ಒಳ್ಳೆ ದಷ್ಟಪುಷ್ಟ ಆಗಿದ್ದಾನೆ. ಎಲ್ಲ ನೋಡಿದ್ರು, ಪರೀಕ್ಷೆ ಮಾಡಿದ್ರು, ಎಲ್ಲ ಚೆನ್ನಾಗಿದೆ, ಅವಯವಗಳು ಅಂಗಗಳೆಲ್ಲ ಊನ ಆಗಿಲ್ಲ ಅಂತ ತಗೊಂಡೋರು. ಚೆನ್ನಾಗಿ ಸ್ನಾನ ಮಾಡಿಸಿದ್ರು, ಚೆನ್ನಾಗಿ ಅರಿಶಿನ ಎಲ್ಲ ಹಚ್ಚಿದ್ರು, ಬೇವಿನ ಸೊಪ್ಪೆಲ್ಲ ಕಟ್ಟಿದ್ರು, ಒಳ್ಳೆ ಊಟ ಹಾಕಿದ್ರು, ಅಲಂಕಾರ ಮಾಡಿದ್ರು. ಡಮ 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 ಅಂತ ತಮಟೆ ಎಲ್ಲ ಬಾರಿಸ್ಕೊಂಡು ಆ ಭದ್ರಕಾಳಿ ವಿಗ್ರಹದ ಹತ್ರ ಕರ್ಕೊಂಡು ಹೋದ್ರು. ದೊಡ್ಡ ವಿಗ್ರಹ ಅದು. ಅಲ್ಲೊಂದು ಬಲಿಪೀಠ ಆದ್ರು. ಮುಂದೆ ತಲೆ ಬಗ್ಸು ಅಂದ್ರು. ತಲೆ ಬಗ್ಸ್ಕೊಂಡು ಕೂತ್ಕೊಂಡ ಅವನು ಜಡಭರತ. ಆ ಪುರೋಹಿತ ಒಂದು ಮಂತ್ರ ಪೂರಿತವಾಗಿರ್ತಕ್ಕಂಥ ಕತ್ತಿ ಕೊಟ್ಟ ಆ ರಾಜನ ಹತ್ರ, ಶೂದ್ರ ರಾಜನ ಹತ್ರ. ದೇವ್ರ ಸ್ಮರಣೆ ಮಾಡಿ ಕತ್ತರಿಸು ಇವನನ್ನ ಅಂತ. ಅವನು ಎತ್ತದ. ಇನ್ನೇನು ಅವನ ತಲೆ ಕತ್ತರಿಸಬೇಕು ಅನ್ನೋವಾಗಿ ಭದ್ರಕಾಳಿ ಬಂದ್ಬಿಟ್ಟಿವಳು. ದುರ್ಜ್ಞೇಯತ್ವಾ ದುಃಖದತ್ವಾ ದುಷ್ಪ್ರಾಪತ್ವಾಚ್ಚ ದುರ್ಜನೈ ಸತಾಮಭಯಭೂಮಿತ್ವಾತ್ ದುರ್ಗಾತ್ವಂ ಮೃದ್ವಾಶ್ರಯಾತ್. ಆ ಭದ್ರಕಾಳಿಯ ವಿಗ್ರಹದಿಂದ ಬಂದು ಅವನ ಕೈಯಲ್ಲಿರೋ ಕತ್ತಿಯನ್ನ ಕಿತ್ಕೊಂಡು ಅವನ ತಲೆಯನ್ನೇ ಕತ್ತರಿಸ್ಬಿಟ್ಲು. ಆ ರಾಜನ ತಲೆಯನ್ನ ಕತ್ತರಿಸಿ, ಅವನ ಹಿಂಬಾಲಕರ ತಲೆಯನ್ನ ಕತ್ತರಿಸಿ, ಕೋಪದಿಂದ ಏನು ಕುಣಿತಾ ಇದ್ದಾಳೆ. ಜಮ್ ಜಮ್ ಅಂತ ಚೆಂಡು ಎಗರ್ತಾ ಇದ್ದಾಳೆ, ಹಾರ್ತಾ ಇದ್ದಾಳೆ.
ನಾಲಿಗೆ ಚಾಚ್ಬಿಟ್ಟಿದ್ದಾಳೆ. ಚೆನ್ನಾಗಿ ಎಲ್ಲಾರನ್ನೂ ಸಂಹಾರ ಮಾಡಿ ಮತ್ತೆ ಆ ವಿಗ್ರಹದೊಳಗೆ ಸೇರ್ಕೊಂಡ್ಬಿಟ್ಟು, ದೊಡ್ಡವರ ತಂಟೆ ಹೋದ್ರೆ ಇದೇ ಆಗದು ನಮಗೆ ಅಂತ ಭಾಗವತ ಹೇಳುತ್ತೆ. ಏವಮೇವ ಕಲ ಮಹಾನ ವಿಚಾರ ಅತಿಕ್ರಮ ಕಾಸ್ಮೇನ ಆತ್ಮನೇ ಫಲತಿ. ಅವನನ್ನು ಸಂಹಾರ ಮಾಡಬೇಕು ಅಂತ ಹೋದವ್ರು ಇವರೇ ಸತ್ತೋಗ್ಬಿಟ್ರು. ಸರಿ ಆಯ್ತು, ಅದೆಲ್ಲ ತೆಗೆದಾಕ್ತಾ ಏನಾಗಿಲ್ದೇ ಇರೋ ಅಂತಾರೆ. ಅವನು ಬಂದ. ಈ ಸಿಂಧು ಸೌಮೀರ ಅಂತಕ್ಕಂಥ ಒಂದು ದೇಶ, ಅದರ ರಾಜ ರಹುಗುಣ ಅಂತ, ಅವನು ಇಕ್ಷುಮತಿ ತೀರದಲ್ಲಿ ಕಪಿಲ ರೂಪಿ ಪರಮಾತ್ಮ ಇದ್ದ. ಅವನ ಹತ್ರ ಹೋಗಬೇಕು, ಉಪದೇಶ ಪಡಿಬೇಕು ಅಂತ ಪಲ್ಲಕ್ಕಿರಿ ಹೋಗ್ತಾ ಇದ್ದ. ಈ ಪಲ್ಲಕ್ಕಿ ಹೊರೋರು ಒಂದು ಸ್ವಲ್ಪ ಜನ ಬೇಕಾಯ್ತು. ಇವನಿದ್ದಾನೆ ದೈವೇನ ಉಪಸಾರಿತ. ಓ ನೋಡು, ನಂಗೆ ಪಲ್ಲಕ್ಕಿ ಹೊರೋನೊಬ್ಬ ಬೇಕಾಯ್ತು, ಸಿಕ್ಕದ ಕರ್ಕೊಂಬನ್ನಿ ಅಂತ ಕೇಳಿದ್ರು ಅವರು. ಪಲ್ಲಕ್ಕಿ ಹೊರ್ತೀಯ ನೀನು? ಓ ನೋಳೆ ದಷ್ಟಪಟ್ಟಿಗಾನೆ ಚೆನ್ನಾಗಿ, ಘೋಕರವತ್ತು ಒಳ್ಳೆ ಚೆನ್ನಾಗಿದ್ದಾನೆ, ದಷ್ಟಪುಷ್ಟವಾಗಿ ಕರ್ಕೊಂಬನ್ನಿ ಅಂತ. ಪಲ್ಲಕ್ಕಿ ಹೊರ್ತೀಯ? ಓ ಹೊರ್ತೀನಿ. ಸರಿ ಹೊರ್ಕೋ. ಇವನು ಇದ್ದಕ್ಕಿದ್ದಂತೆ ಎಗರೋದು, ಇದ್ದಕ್ಕಿದ್ದಂತೆ ಹಾರೋದು, ಚೀರೋದು, ಕುಣಿಯೋದು, ನಿಂತ್ಕೊಂಡ್ಬಿಡೋದು, ಹೀಗೆ ಇವನು ಭಗವಂತನ ವ್ಯಾಪಾರ ಒಳಗಡೆ. ಅವ್ರು 3 ಜನ ಹೇಳಿದ್ರು, ಇವನ್ ಜೊತೆ ನಾವು ಹೊರಕ್ಕಾಗೋದಿಲ್ಲಪ್ಪ, ಇದು ನಾವೆಲ್ಲ ಬೇಗ ಹೋದ್ರೆ ನಿಧಾನಕ್ಕೆ ಹೋಗ್ತಾನೆ, ನಾವು ಈಗ ನಿಧಾನಕ್ಕೆ ಹೋದ್ರೆ ಬೇಗ ಹೋಗ್ತಾನೆ, ಎಗರ್ತಾನೆ, ಚೀರ್ತಾನೆ. ಅವ್ರ ಒಳಗಡೆ ಇರೋ ತಲೆ ತಾಗ್ತಾ ಇದೆ ರಾಜನಿಗೆ. ಹಿಂಗೆ ಹೋಗ್ತಾ ಇದೆ ಪಲ್ಲಕ್ಕಿ. ಓ ಸರಿಯಾಗಿ ಬರ್ರಯ್ಯ ಅಂದ. ತಿರ್ಗಾ ಹಂಗೆ ಆಯ್ತು. ಕೇಳ್ದ, ಏನು ನಾನು ಹೇಳ್ತಾ ಇದ್ದೀನಿ, ಹಿಂಗೆ ಪಲ್ಲಕ್ಕಿ ಹೊರಿತಾ ಇದ್ದೀರಾ? ಅವ್ರಿಗೆಲ್ಲ ಹೆದರ್ಕೊಂಡ್ಬಿಟ್ರು ಅವರು. ಸ್ವಾಮಿ ನಾವಲ್ಲ, ಆಯ ಮದನೇನೆಯತ್ತ ಪಿನದ್ರುವತಿ, ಈಗ ತಾನೇ ಬಂದಿದ್ದಾನಲ್ಲ ಇವನೊಬ್ಬ, ಇವನು ಬೇಗ ಹೋಗೋದಿಲ್ಲ, ನಿಧಾನಕ್ಕೂ ಬರೋದಿಲ್ಲ, ಇವನ್ ಜೊತೆ ನಾವು ಹೊರಕ್ಕಾಗಲ್ಲ ಅಂದ್ಬಿಟ್ರು. ಓಹೋ, ಇದು ನಿಮ್ದಲ್ಲ ತಪ್ಪಿದು, ಸಾಂಸರ್ಗಿಕ ದೋಷ, ಇದು ಸಹವಾಸ ದೋಷ. ಇದು ಇವಂದ ಲೇ, ತುಂಬಾ ಕಷ್ಟ ಆಗಿದೆ, ನೀನು ತುಂಬಾ ದೂರದಿಂದ ಹೊರ್ಕೊಂಡ್ಬಂದ್ಬಿಟ್ಟಿಯಾ ಅಂತ ಕಾಣುತ್ತೆ, ತುಂಬಾ ಸಣ್ಣಗಿದ್ಯಾ, ನೀನು ಕಷ್ಟಪಟ್ಟಿದ್ಯಾ ಅಲ್ವಾ, ಸರಿಯಾಗಿ ಹೋರು. ದಂಡಪಾಣಿ ನೀವು ಚಿಕಿತ್ಸಾ ಕರೋಮಿ, ಇನ್ನೊಂದ್ಸಲ ಏನಾದರೂ ಹಿಂಗೆ ಸೊಟ್ಟಂಪಟ್ಟ ಹೋದ್ರೆ ಯಮಧರ್ಮರಾಜನಂತೆ ನಿಂಗೆ ಶಿಕ್ಷೆ ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಆಗ ಬ್ರಾಹ್ಮಣ ಮಾತಾಡ್ತಾನೆ, ಜಡಭರತ. ಏನಪ್ಪ? ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತು ಸಮೇ ಸ್ಯಾತ್ ಯದಿ ವೀರಭಾರ ಗಂತುರ್ಯದಿ ಸ್ಯಾದತಿ ಮಧ್ಯಗಮ್ಯ ಪಿಬೇತಿ ಚಾಸೋ ನ ವಿಧಾಂ ಪ್ರಭಾಗ. ಇದು ಜ್ಞಾನಿಗಳು ಹೇಳೋ ಮಾತಲ್ಲ ಇದು. ನೀನೇನು ಹೇಳಿದಿ? ನಾನೇನಾದರೂ ಸ್ವತಂತ್ರವಾಗಿ ಹೊತ್ತಿದ್ದಿದ್ರೆ ನೀನು ನನ್ಗೆ ಹೇಳ್ಬೇಕಾಯ್ತು. ನಾನೇನು ಸ್ವತಂತ್ರವಾಗಿ ಹೊತ್ತಿಲ್ಲ, ನೀನು ಸ್ವತಂತ್ರವಾಗಿ ಕೂತಿಲ್ಲ. ಏನು ದಪ್ಪಗಿದೆಯಾ ಸಣ್ಣಗಿದೆಯಾ ಅಂತೆಲ್ಲ ಹೇಳಿದೆಯಲ್ಲ ನೀನು. ಈ ದಪ್ಪಗಿರೋದು ಸಣ್ಣಗಿರೋದೆಲ್ಲ ದೇಹ ಧರ್ಮ, ಅದು ಜೀವನಲ್ಲ. ಜೀವ ಎಲ್ಲ ಸಣ್ಣಗೆ ಇರೋದು. ಈ ದೇಹ ದಪ್ಪ ಇದ್ರೇನು ನನಗೇನು, ಸಣ್ಣ ಇದ್ರೇನು ದಪ್ಪ ಇದ್ರೇನು, ಆದಿ ವ್ಯಾಧಿ, ಹಸುವೆ, ಬಾಯಾರಿಕೆ, ಭಯ, ಜಗಳ, ಇಚ್ಛಾ, ಜರ, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು, ನನಗೇನಿಲ್ಲ. ನೀನೇನು ನನಗೆ ನಿಯಾಮಕನ? ನೀನು ನನಗೆ ಚಿಕಿತ್ಸೆ ಮಾಡ್ತೀನಿ ಇಲ್ಲಿ. ಎಲ್ಲರಿಗೂ ಸ್ವಾಮಿ ಭಗವಂತ, ನಾವೆಲ್ಲ ಈಶಿತವ್ಯರು, ಭಗವಂತನನ್ನ ಆರಾಧನೆ ಮಾಡೋರು. ಇವತ್ತು ನೀನು ಕೂತಿದ್ಯಾ ರಥದಲ್ಲಿ, ಪಲ್ಲಕ್ಕಿಯಲ್ಲಿ, ನಾಳೆ ನಾನು ಕೂತ್ಕೋಬಹುದು. ಇದೆಲ್ಲ ಜಾಸ್ತಿ ದಿನ ಇರಲ್ಲ, ನೀನು ಸರಿಯಾಗಿ ಅಧ್ಯಯನ ಮಾಡಿಲ್ಲ. ಯಾವಾಗ ಇಷ್ಟು ಹೇಳ್ಬಿಟ್ರು ಅವನು ಗೊತ್ತಾಗೋಯ್ತು, ಏನಪ್ಪ ಇವನು ಯಾರೋ ದೊಡ್ಡ ಪಂಡಿತಂತರ ಮಾತಾಡ್ತಾನೆ ಏನೋ ಅಂತ ಹೇಳಿ ಕೆಳಗಿಳಿದ, ನಮಸ್ಕಾರ ಮಾಡಿದ, ಕೈ ಮುಗಿದು ಕೇಳ್ತಾನೆ. ಕಸ್ತ್ವಂ ನಿಗೂಢಶ್ಚರತಿ ದ್ವಿಜಾನಾಂ ವಿಮರ್ಶಿಸೋತ್ರಂ ಕಥಮೋವಧೂತ. ಯಾರು ಸ್ವಾಮಿ ನೀವು? ಎಲ್ಲಿಂದ ಬರ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗೂಢವಾಗಿದ್ದೀರಾ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಯಜ್ಞೋಪವೀತ ಹಾಕೊಂಡಿದ್ದೀರಾ, ಬ್ರಾಹ್ಮಣ ಅಂತ ಗೊತ್ತಾಗುತ್ತೆ. ಎಂತ ಕೆಲಸ ಮಾಡ್ಬಿಟ್ಟೆ, ನಾನೊಬ್ಬ ಬ್ರಾಹ್ಮಣನ ಕೈಲಿ ಪಲ್ಲಕ್ಕಿ ಹೊರಿಸ್ಬಿಟ್ನಲ್ಲ. ನಾನು ಯಾರಿಗೂ ಹೆದರ್ಕೊಂಬಲ್ಲ. ನಹಂ ವಿಶಂಕೆ ಸುರರಾಜ ವಜ್ರಾತ್ ನತ್ರಕ್ಷ ಶೂಲಾನ್ನ ಯಮಸ್ಯ ದಂಡಾತ್ ಅಜ್ಞಾಜ್ಞತ್ಕ ಸೋಮಾನಿಲವಿತ್ತ ಪಸ್ತ್ರ ಚಂಕೆ ವೃಷಂ ಬ್ರಹ್ಮ ಕುಲಾವಮಾನಾತ್. ನಾನು ಯಾರಿಗೂ ಹೆದರ್ಕೊಂಬಲ್ಲ. ಇದು ಯಮದಂಡಕ್ಕೆ ಹೆದರ್ಕೊಂಬಲ್ಲ, ಇಂದ್ರದೇವರ ಶೂಲಕ್ಕೆ ಹೆದರ್ಕೊಂಬಲ್ಲ, ಇಂದ್ರದೇವರ ವಜ್ರ ಇದಕ್ಕೆ ಹೆದರ್ಕೊಂಬಲ್ಲ, ತ್ರಿಶೂಲಕ್ಕೆ ಹೆದರ್ಕೊಂಬಲ್ಲ. ಆದ್ರೆ ಬ್ರಾಹ್ಮಣರ ಶಾಪಕ್ಕೆ ಬಹಳ ಹೆದರ್ಕೊಂಡ್ಬಿಡ್ತೀನಿ. ಯಾರ್ ಸ್ವಾಮಿ ನೀವು ಅಂತ ಕೇಳಿದಾಗ ಆಗ ಬ್ರಾಹ್ಮಣ ಹೇಳ್ತಾನೆ, ನೋಡು ನೀನು ಪಂಡಿತ ಅಲ್ಲ, ಸುಮ್ಮನೆ ಪಂಡಿತನ ತರ ಮಾತಾಡ್ತಾ ಇದೆಯಾ ಅಷ್ಟೇ. ನೀನು ಸರಿಯಾಗಿ ಏನು ಗೊತ್ತೇ ಇಲ್ಲ. ನೀನು ಸರಿಯಾಗಿ ನ ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚ ಸಮಾಸ ಸ್ವಪ್ನೇ ನಿರುಕ್ಯಾಗ್ರಹಮೇದಿ ಸೌಖ್ಯಂ ನಯಸ್ಯ ಹೇಯಾನುಮಿತಿ ಸ್ವಯಂ ಸ್ಯಾತ್. ವೈರಾಗ್ಯ ಬಂದಿಲ್ಲ ನಿನಗಿನ್ನ. ನೀನು ನಾನು ರಾಜ ಅಂತ ದುರಹಂಕಾರ ನಿಂಗೆ. ನಮ್ಮನ್ನ ಸೇವಕ ಅಂತ ನೋಡ್ತಾ ಇದೆಯಾ?
ಯಾರಿಗೆ ಪದಾರ್ಥದ ಮೇಲೆ ವೈರಾಗ್ಯ ಬರಲ್ಲ, ವೇದಗಳು ಕೂಡ ಅವನನ್ನು ಉದ್ಧಾರ ಮಾಡಲ್ಲ. ನಿಮಗೆ ಭಗವಂತನ ಜ್ಞಾನ ಇಲ್ಲ. ಕ್ಷೇತ್ರಜ್ಞ ಆತ್ಮ ಪುರುಷ ಪುರಾಣ ಸಾಕ್ಷಾತ್ ಸ್ವಯಂ ಜ್ಯೋತಿ ರಜಪರೇಶ ನಾರಾಯಣೋ ಭಗವನ್ ವಾಸುದೇವ ಸ್ವಮಾಯಯಾತ್ಮನ್ ವ್ಯವದೀಯಮಾನ. ಭಗವಂತನನ್ನ ತಿಳ್ಕೊ, ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಬೇಕು. ಹಿಂಗ ಆವಾಗ ದುರಹಂಕಾರವಲ್ಲ, ನಾಹಂಕರ್ತ ಹರಿಕರ್ತ ಎಲ್ಲ ಸ್ವಾಮಿ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊ ಅಂತ ಹೇಳಿ ಬೇಕಾದಷ್ಟು ಉಪದೇಶ ಮಾಡಿ, ನೋಡು ನಿನಗಿಂತ ದೊಡ್ಡ ರಾಜ ನಾನು, ಅಹಂ ಪುರ ಭರತೋ ನಾಮ ರಾಜ. ನೀನ್ ಯಾವುದೋ ಒಂದೇ ಒಂದು ದೇಶಕ್ಕೆ ದೊರೆ, ನಾನು ಇಡೀ ಭರತ ಖಂಡಕ್ಕೆ ದೊರೆ ಆಗಿದ್ದೆ. ದೊಡ್ಡ ರಾಜ ನಾನು, ಎಲ್ಲವನ್ನ ಬಿಟ್ಟು ಕಾಡಿಗೆ ಬಂದೆ, ಅಲ್ಲಿ ಜಿಂಕೆ ಸಹವಾಸ ಮಾಡಿ ಜಿಂಕೆ ಆಗ್ಬಿಟ್ಟೆ. ಅದಕ್ಕೇನೆ ಯಾರಿಗೂ ಗೊತ್ತಾಗದೆ ಇರೋ ಹಂಗೆ ನಾನು ಗೂಢವಾಗಿ ಚಲನೆ ಮಾಡ್ತಾ ಇದ್ದೀನಿ. ರಘುಗುಣ ಮಹಾರಾಜ, ನೀನ್ ಇದನ್ನ, ಈ ಸಂಸಾರ ಇದೆಯಲ್ಲ, ಇದೊಂದು ಗೊಂಡಾರಣ್ಯ ಇದ್ದಂಗೆ. ಒಂದು ಕಾಡಿನೊಳಗೆ ಈ ವರ್ತಕರು ಹೋಗ್ಬಿಟ್ರೆ ಹೆಂಗೆ ತಪ್ಪಿಸ್ಕೊಂಡ್ಬಿಡ್ತಾರೋ ಆ ತರ ನಾವು ಸಂಸಾರದಲ್ಲಿ ಬಂದ್ಬಿಟ್ಟಿದೀವಿ. ವರ್ತಕರಂತೆ ಇದೀವಿ ನಾವು. ಪರಿಭ್ರಮನ್ ಭವಾಟವಿ ಯಾತಿ ನ ಶರ್ಮ ವಿಂದತಿ. ಈ ಸಂಸಾರದಲ್ಲಿ ಸುಖ ಇಲ್ಲಪ್ಪ, ಇದು ಕಾಡಿದ್ದಂಗೆ. ಇದು ಇಲ್ಲೋ 6 ಜನ ಕಳ್ಳರಿದ್ದಾರೆ, ಅಲ್ಲೋ ಕಳ್ಳರಿರ್ತಾರಲ್ವ ಕಾಡಲ್ಲಿ, ಇಲ್ಲೋ ಷಣ್ಣರ ದೇವದಸ್ಯವ ಸ್ವಾರ್ಥಾಂಬಿಲೋಂಪಂತಿ. ಒಳಗಡೆನೆ ನಮ್ಮನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಕಾಮಕ್ರೋಧಾದಿಗಳು. ಆಮೇಲೆ ಗೋಮಾಯವೋ ಯತ್ರ ಹರಂತಿ ಸಾತ್ವಿಕಂ. ಈ ನರಿಗಳಿದ್ದಾರೆ ಬೇಕಾದಷ್ಟು ಜನ, ಇವರೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಕುರಿಗಳನ್ನು ಎಳ್ಕೊಂಡು ಹೋದಂಗೆ ಕೊಳ್ಳಿ ದೆವ್ವಗಳಿದೆ, ಇಲ್ಲಿ ಪಿಶಾಚಿಗಳಿದೆ. ಆಮೇಲೆ ಹೆಬ್ಬಾವು, ಈ ನಿದ್ರೆ ಅಂತಕ್ಕಂಥದ್ದು, ಇದು ಬಾಧಿಸುತ್ತೆ ನಮ್ಮನ್ನ. ಒಂದ ಎರಡ, ಇದು ಸಂಸಾರ ಗೊಂಡಾರಣ್ಯ ಇದ್ದಂಗೆ. ಇದು ಅಲ್ಲಿ ಹಾವಿರುತ್ತೆ, ಇಲ್ಲೂ ಹಾವಿದೆ, ಅಲ್ಲಿ ಕ್ರೂರ ಮೃಗಗಳಿರುತ್ತೆ, ಇಲ್ಲೂ ಇರುತ್ತೆ, ನರಿಗಳಿರುತ್ತೆ, ಇಲ್ಲೂ ನರಿ ಇದ್ದಾರೆ, ಕಳ್ಳರಿರ್ತಾರೆ. ಈ ಸಂಸಾರದಲ್ಲೂ ಕಳ್ಳರಿದ್ದಾರೆ. ಆದ್ದರಿಂದ ಇದನ್ನು ದಾಟಬೇಕಾದ್ರೆ ಭಗವಂತನನ್ನ ಚಿಂತನೆ ಮಾಡಬೇಕು. ಹರಿಸೇವಯಾಶಿತ ಜ್ಞಾನಾಸಿಮಾದಾಯ ತ್ವರಿತಾಪಾರಂ. ಭಗವಂತ ಅನ್ನತಕ್ಕಂಥ ಸೇವೆ ಮಾಡಿ ಒಳ್ಳೆ ಜ್ಞಾನದಿಂದ ದಟ್ಟವಾಗಿ ಕತ್ತರಿಸಿ ಕಾಡನ್ನ, ಈ ಸಂಸಾರವನ್ನು ಕಳ್ಕೋಬೇಕು ಅಂದಾಗ ಆಗ ರಾಜನಿಗೆ ಗೊತ್ತಾಯ್ತು, ಸ್ವಾಮಿ ಎಂತ ಮಹಾನುಭಾವರು ನೀವು, ನನಗೆಲ್ಲ ಉಪದೇಶ ಮಾಡಿದ್ರಿ. ಮನುಷ್ಯ ಜನ್ಮ ನೋಡಿ ಅದಕ್ಕೆ ಶ್ರೇಷ್ಠ. ಅಹೋ ನ ಜನ್ಮ ಅಖಿಲ ಜನ್ಮ ಶೋಭನಂ. ಎಲ್ಲ ಜನ್ಮಕ್ಕಿಂತ ಶ್ರೇಷ್ಠ ಜನ್ಮ ಅಂದ್ರೆ ಮನುಷ್ಯ ಜನ್ಮ. ಬೇರೆ ಜನ್ಮದಿಂದ ಏನ್ ಪ್ರಯೋಜನ? ಯಾವತ್ತೋ ಒಂದು ದಿವಸ ನಮಗೆ ನಿಮ್ಮಂತಹ ಜ್ಞಾನಿಗಳ ಸಮೂಹ ಆಗತ್ತೆ, ನಮಸ್ಕಾರ ಅಂತ ಹೇಳಿ ಆ ಅವಧೂತ ಬ್ರಾಹ್ಮಣರಿಗೆ ಅರ್ಥಾತ್ ಜಡಭರಿತರಿಗೆ ನಮಸ್ಕಾರ ಮಾಡಿ ಮುಂದೆ ಹೊರಟ ಅಂತ. ಇದಿಷ್ಟು ಜಡಭರಿತರ ಉಪಾಖ್ಯಾನ ಆದ ಮೇಲೆ ಅದೇ ವಂಶದಲ್ಲಿ ಗಯಾ ಅಂತ ಒಬ್ಬ ರಾಜ ಬರ್ತಾನೆ. ಅತ್ಯದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ಯಜ್ಞ ಮಾಡಿರ್ತಕ್ಕಂತಹ ಮಹಾನುಭಾವ, ಆ ಭಗವಂತನನ್ನ ಆರಾಧನೆ ಮಾಡಿರ್ತಕ್ಕಂಥದ್ದು. ಅವನ ವಂಶದೊಂದಿಗೆ ಪ್ರಿಯವಂತ ರಾಜನ ವಂಶವನ್ನ ಮುಕ್ತಾಯ ಮಾಡಿದ ಮೇಲೆ ಈ ಭೂಗೋಳ ಖಗೋಳ ವರ್ಣನೆಯನ್ನ ಮಾಡಿ ಅಂತ ಕೇಳ್ತಾರೆ ಪರೀಕ್ಷಿತ್ ರಾಜರು ಶುಕಾಚಾರ್ಯರನ್ನ. ಸ್ವಾಮಿ, ಈ ಭೂಮಿ ಹೆಂಗಿದೆ? ಈ ಭೂಮಿಯ ಮೇಲೆ ಅಂತರಿಕ್ಷ ಲೋಕ ಇದೆ. ಸ್ವರ್ಗಕ್ಕೆ ಮಧ್ಯದಲ್ಲಿ, ಭೂಮಿ ಮತ್ತು ಸ್ವರ್ಗದ ಮಧ್ಯದಲ್ಲಿ ಅಂತರಿಕ್ಷ ಲೋಕ ಇದೆ, ಅದಕ್ಕೆ ಖಗೋಳ ಲೋಕ ಅಂತ ಕರೀತಾರೆ. ಅದನ್ನು ಸ್ವಲ್ಪ ಉಪದೇಶ ಮಾಡಿ ನಮಗೆ ಅಂತ ಕೇಳಿದಾಗ ಆಗ ಶುಕಾಚಾರ್ಯ ಹೇಳ್ತಾರೆ, ನೋಡು ಎಷ್ಟಿದೆ ಈ ಭೂಗೋಳ ಖಗೋಳ ಅಂತಕ್ಕಂಥದ್ದು, ಇದು ದೇವತೆಗಳ ಆಯಸ್ಸು ಕೊಟ್ಟರೂ ಕೂಡ ಪೂರ್ತಿ ವರ್ಣನೆ ಮಾಡಕ್ಕಾಗೋದಿಲ್ಲ. ಅಷ್ಟು ದೊಡ್ಡದಾಗಿದೆ, ಅಷ್ಟು ವಿಶೇಷ ಇದೆ. ಆದ್ದರಿಂದ ಇದು ಸ್ಥೂಲವಾಗಿ ನಿಮಗೆ ಹೇಳ್ತೀನಿ ಅಂತ ಕೇಳಿ, ನಮ್ಮ ಭೂಮಿಯಲ್ಲಿ ಜಂಬೂ ದ್ವೀಪ ಇದೆ. 7 ದ್ವೀಪದಲ್ಲಿ ಜಂಬೂ ದ್ವೀಪದ ಮಧ್ಯದಲ್ಲಿ ಇಳಾವೃತ ಖಂಡ ಇದೆ. ಆ ಇಳಾವೃತ ಖಂಡದಲ್ಲಿ ಸೌವರ್ಣ ಉತ್ಕೃಷ್ಟವಾಗಿರ್ತಕ್ಕಂತಹ ಮೇರು ಪರ್ವತ ಇದೆ. ಅದು 1,00,000 ಯೋಜನ ಎತ್ತರವಾಗಿರ್ತಕ್ಕಂಥದ್ದು. 16 ಕೆಳಗಿದೆ, ಮೇಲೆ 84 ಮೇಲಿದೆ. ಅದರ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಶ್ವೇತಶೃಂಗವಾನಿತಿ ತ್ರಯೋಹೋ ರಮ್ಯಕ ಹಿರಣ್ಮಯ ಕುರುಗಂಡ ತ್ರಯಾಣ ಮರ್ಯಾದಗಿರಿಯ, ಹೀಗೆ ಸುತ್ತಲೂ ಕೂಡ ಹಿಮಕೂಟ, ಹಿಮಾಲಯ, ನೀಲಾತಯ ಎಲ್ಲ ಇದೆ. ಆಮೇಲೆ ಅದರ ಸುತ್ತಲೂ ಮಂದರ, ಮೇರುಬಂದರ, ಸುಪಾರ್ಶ್ವ, ಕುಮುದ ಅಂತಕ್ಕಂತಹ ಪರ್ವತ ಇದೆ. ಆಮೇಲೆ ಇದರ ಮೇಲ್ಗಡೆ ಶತಬಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ಬ್ರಹ್ಮದೇವರ ಸಭಾ ಇದೆ. ಆ ಬ್ರಹ್ಮದೇವರ ಸಭೆಯ ಮೇಲೆ ಗಂಗಾ ನದಿ ಬಂದು ಬೀಳಂತಂತೆ. ಶತಕೋಟಿ ಅಂತ ಕರೀತಾರೆ. ಮೇರು ಪರ್ವತದ ಮೇಲೆ ಶತಕೋಟಿ ಅಂತ ಬ್ರಹ್ಮದೇವರ ಸಭಾ ಇದೆ. ಅಲ್ಲಿ ಗಂಗಾ ನದಿ ಬಂದು ಬೀಳಂತಂತೆ ಮೇಲಿಂದ, ಸ್ವರ್ಗದಿಂದ. ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ ವಿಕ್ರಮತೋ ವಾಮಪಾದಾನ್ಮುಷ್ಟ
ನಖನಿರ್ಭಿನ್ನೋದ್ವಾಂಡ ಕಟಾಹ ವಿವರೇಣ ಅಂತಃಪ್ರವಿಷ್ಟಾಯ ಬಾಹ್ಯ ಜಲಧಾರಾ ತಚ್ಚರಣ ಪಂಕಜಾವನೇಜನ ಅರುಣಕಿಂಜಲ್ಕೋಪರಿ ರಂಜಿತಾ ಕಿಲ ಜಗದಮಲಾಪಹೋಮ ಸಾಕ್ಷಾತ್ ದರ್ಶನಾಮಲ ಸಾಕ್ಷಾತ್ ಭಗವತ್ಪದೀತ್ಯಭಿಲಕ್ಷಿತಃ ವಚೋಭಿಃ ಅಭಿಧೀಯಮಾನ ಅತಿಮಿತಾ ಕಾಲೇನ ಯುಗಸಹಸ್ರೋಪಲಕ್ಷಣೇನ ದಿವೋ ಮೂರ್ತಿಯವತಾರ ಯತ್ತದ್ವಿಷ್ಣು ಪದಮಾಹು. ಭಗವಂತ ತ್ರಿವಿಕ್ರಮಾವತಾರವನ್ನು ಮಾಡಿದಾಗ ಬ್ರಹ್ಮಾಂಡ ಕಟಾಹ ಹೊಡೆದಿರ್ತಕ್ಕಂಥದ್ದು ಬ್ರಹ್ಮಲೋಕಕ್ಕೆ ಬಂದು, ಆಮೇಲೆ ಆ ಮೇಲ್ಗಡೆ ಲೋಕಕ್ಕೆಲ್ಲ ಬಂದು, ಸ್ವರ್ಗಲೋಕಕ್ಕೆ ಬಂದು, ಕೈಲಾಸ ಲೋಕಕ್ಕೆ ಬಂದು, ಆಮೇಲೆ ಈ ಮೇರು ಪರ್ವತದ ಮೇಲೆ ಬೀಳುತ್ತಂತೆ. ಭದ್ರ, ಚಕ್ಷು, ಸೀತಾ, ಅಲಕನಂದ ಅಂತ 4 ಭಾಗ ಆಗಿ ಅಲಕನಂದ ನದಿ ನಮ್ಮ ಭಾರತ ದೇಶಕ್ಕೆ ಬರುತ್ತೆ ಅಂತ. ಅದನ್ನೇ ಬೇಕಾದಷ್ಟು ನದಿಗಳಿದೆ ಇಲ್ಲಿ, ಅತ್ಯುತ್ತಮವಾಗಿರ್ತಕ್ಕಂತಹ ನದಿಗಳಿದೆ ಅಂತ ಹೇಳಿ. ಇನ್ನು ಒಂದೊಂದು ಖಂಡದಲ್ಲೂ ಕೂಡ ಭಗವಂತನ ಉತ್ಕೃಷ್ಟವಾಗಿರ್ತಕ್ಕಂತಹ ರೂಪಗಳಿದೆ. ಅಲ್ಲಿ ಭದ್ರಾಶ್ವ ಖಂಡದಲ್ಲಿ ಹಯಗ್ರೀವ ರೂಪ ಭಗವಂತ ಇದ್ದಾನೆ, ಹಯಗ್ರೀವ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಉತ್ಕೃಷ್ಟವಾಗಿರ್ತಕ್ಕಂತಹ ಮತ್ಸ್ಯ ಇದೆ, ಕೂರ್ಮ ರೂಪ ಭಗವಂತ ಇದ್ದಾನೆ. ಕಿಂಪುರುಷ ಖಂಡದಲ್ಲಿ ರಾಮದೇವರಿದ್ದಾರೆ, ಹನುಮಂತ ದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಹರಿವರ್ಷ ಖಂಡದಲ್ಲಿ ನರಸಿಂಹದೇವರಿದ್ದಾರೆ, ಅಲ್ಲಿ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮ್ಮ ಭರತ ಖಂಡದಲ್ಲಿ ನರನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ, ನಾರದರು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಭಾರತ ದೇಶ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದಕ್ಕೆ ಕರ್ಮಭೂಮಿ ಅಂತ ಕರೀತಾರೆ. ಹಿಮಾಲಯ ಪರ್ವತದಿಂದ ಪ್ರಾರಂಭ ಮಾಡಿಕೊಂಡು ಕಡೆಗೆ ಕೆಳಗಡೆ ಇರತಕ್ಕಂಥದ್ದು ಭಾರತ ದೇಶ. ಇಲ್ಲಿ ಅನೇಕ ಉತ್ಕೃಷ್ಟವಾಗಿರ್ತಕ್ಕಂತಹ ನದಿಗಳಿದೆ, ಉತ್ಕೃಷ್ಟವಾದ ಪರ್ವತಗಳಿದೆ ಅಂತ ಹೇಳಿ. ಕಡೆಗೆ ನರಕ ಎಲ್ಲಿದೆ ಅಂತ ಕೇಳುತ್ತಾನೆ ಪರೀಕ್ಷಿತ್ ಮಹಾರಾಜ. ಆಗ ಅವ್ರು ಹೇಳ್ತಾರೆ, ಅಂತರಾಳ ಏವ ಜಗತ್, ಈ ಭೂಮಿಯ ಕೆಳಗಡೆ ದಕ್ಷಿಣ ಭಾಗದಲ್ಲಿ ಭೂಮಿಯ ಉಪರಿಷ್ಟಾತು ಅಂಡಾಜಲ ದೇಶ, ಕೆಳಗಡೆ ಅಂಡಾಜಲ ಅಂದ್ರೆ ಪ್ರಳಜಲ ಇದೆ. ಆ ಜಲದ ಮೇಲೆ ದಕ್ಷಿಣ ದಿಕ್ಕಿನಲ್ಲಿ ಪಿತೃದೇವತೆಗಳೆಲ್ಲ ಇರುತ್ತಾರೆ, ಅಲ್ಲಿ ನರಕ ಅಂತ ಇದೆ. ಅವರು ಇದೆಲ್ಲ ಪಿತೃದೇವತೆಗಳಿಗೆ ನಿಯಾಮಕರಾಗಿ ಯಮಧರ್ಮರಾಜರು ಇರ್ತಾರೆ. ಯಾರ್ಯಾರು ಇಲ್ಲಿ ಭೂಮಿಯಲ್ಲಿ ಪಾಪ ಮಾಡಿರ್ತಾರೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳಲ್ಲ, ಇವರನ್ನೆಲ್ಲ ಕರ್ಕೊಂಡು ಹೋಗಿ ನರಕಕ್ಕೆ ಹಾಕ್ತಾರೆ. ಪ್ರಧಾನವಾಗಿರ್ತಕ್ಕಂತಹ ನರಕಗಳು ನಿಮಗೆ ಹೇಳ್ತೀನಿ ಕೇಳು. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, ಕುಂಭಿಪಾಕ, ಕಾಲಸೂತ್ರ, ಅಸೀಪತ್ರವನ, ಸೂಕರಮುಖ, ಅಂಧಕೂಪ, ಕ್ರಿಮಿಭೋಜನ, ಸಂದಂಶ, ಸಪ್ತತೂರ್ಮಿ, ವಜ್ರಕಂಟಕ, ಶಾಲ್ಮಲಿ, ವೈತರಣಿ, ಪೂಯೋಧ, ಪ್ರಾಣರೋಧ, ವಿಶಂಸನ, ಲಾಲಾಭಕ್ಷ, ಸಾರಮೇಯಾದನ, ಆಬಿಚೀರ, ರೇತಪ್ಪಾನ, ಕ್ಷಾರಕರ್ತಮ, ರಕ್ಷೋಗಣ ಭೋಜನ, ಶೂಲಪ್ರೋತ, ಬಹಳ ನರಕಗಳಿದೆ ಪರೀಕ್ಷಿತ್ ರಾಜ. ಯಾರ್ಯಾರು ಭೂಮಿಯಲ್ಲಿ ಪಾಪ ಮಾಡ್ತಾರೆ, ಇಂತಿಂತ ಪಾಪಕ್ಕೆ ಇಂತಿಂತ ನರಕ ಅಂತ ಇದೆ. ಆಯಾ ಪಾಪ ಮಾಡಿದವರು ಮರಣ ಆದಮೇಲೆ ಈ ನರಕದಲ್ಲಿ ಇವರೆಲ್ಲ ಬೀಳ್ಬೇಕಾಗತ್ತೆ ಅಂತ ಹೇಳಿ. ಯಾವ್ಯಾವ ನರಕ, ಅದರಲ್ಲಿ ಏನೇನು ಶಿಕ್ಷೆ ಕೊಡ್ತಾರೆ, ಯಾರ್ಯಾರು ಆ ನರಕಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನಿರೂಪಣೆ ಮಾಡತಕ್ಕಂಥವರಾಗಿ. ಯಾರು ತಂದೆ ತಾಯಿಗಳನ್ನ ದ್ರೋಹ ಮಾಡ್ತಾರೆ, ಬ್ರಾಹ್ಮಣರನ್ನ ದ್ರೋಹ ಮಾಡ್ತಾರೆ, ಇವನ್ನೆಲ್ಲ ಕಾಲಸೂತ್ರ ಅಂತ ನರಕಕ್ಕೆ ಹಾಕ್ತಾರಂತೆ. ದೊಡ್ಡ ತಾಮ್ರದ ತಗಡು ಅದು ಏನು ಅಯುತ ಯೋಜನ, 10,000 ಯೋಜನ ದೊಡ್ಡದಾಗಿರ್ತಕ್ಕಂಥ ತಾಮ್ರದ ತಂಡು. ಆ ತಗಡ ಮೇಲೆ ಒಳಗಡೆ ಎಲ್ಲ ಒಲೆ ಉರಿ ಹಾಕ್ಬಿಡ್ತಾರಂತೆ. ಮೇಲೆ ಸೂರ್ಯನ ಬಿಸಿಲು, ಅದರ ಮೇಲೆ ಎಳಿತಾರಂತೆ ಇವನನ್ನ. ಅದು ಎಷ್ಟು ಸಾವಿರಾರು ವರ್ಷ ಎಳಿತಾರಂತೆ. ಅದರ ಮೇಲೆ ಸುಡ್ತಾ 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 ಓಡಾಡ್ತಾ ಇರ್ತಾರಂತೆ. ಯಾರ ರಾಜರು, ಯಾರು ರಾಜಭಟರು ನಿರಪರಾಧಿಗಳಿಗೆ ದಂಡ ಕೊಡ್ತಾರೆ, ಅವರನ್ನೆಲ್ಲ ಸೂಕರ ಮುಖ ಅಂತ ಈ ಕಬ್ಬಿನ ಜಲ್ಲೆ ಹಾಕಿ ತಿರುಗಿಸ್ತಾರಲ್ಲ, ಯಂತ್ರ ಅಂತ ಯಂತ್ರದಲ್ಲಿ ಹಾಕಿ ತಿರುಗಿಸ್ಬಿಡ್ತಾರಂತೆ ನಮ್ಮನ್ನೆಲ್ಲ. ಹೀಗೆ ರೌರವ ಅಂತ, ರುರು ಅಂತಕ್ಕಂಥ ಕ್ರಿಮಿಗಳು, ಯಾರು ಇನ್ನೊಬ್ಬರಿಗೆ ಕುಟುಂಬದಲ್ಲಿ ಮೋಸ ಮಾಡಿ ತನ್ನನ್ನು ಚೆನ್ನಾಗಿ ಪುಷ್ಕಳವಾಗಿ ಇಟ್ಕೊಂಡಿರ್ತಾರಲ್ಲ, ಇವನನ್ನ ರುರು ಅಂತಕ್ಕಂಥ ಕ್ರಿಮಿ ಕಚ್ಚಿಸ್ತಕ್ಕಂತಹ ರೌರವ ಅಂತಕ್ಕಂತಹ ನರಕಕ್ಕೆ ಹಾಕ್ತಾರೆ ಭೂತದ್ರೋಹ ಮಾಡಿದವ್ರನ್ನ. ಹೀಗೆ ಯಾರ್ಯಾರು ಕಳ್ಳತನ ಮಾಡ್ತಾರೆ, ಹಿರಣ್ಯ ರಜತಾದಿಗಳನ್ನ, ಬ್ರಾಹ್ಮಣರನ್ನ, ಇವನ್ನ ಸಂತಂಶ ಅಂತ ಕಬ್ಬಿಣದ ಕೋಲಿನಿಂದ ಚರ್ಮ ಸುಲಿತಾರಂತೆ ಇವರಿಗೆ, ಕಳ್ಳತನ ಮಾಡಿದವ್ರಿಗೆ. ಸ್ತ್ರೀಯರಾಗಲಿ ಪುರುಷರಾಗಲಿ ಬೇರೆಯವರನ್ನ ಏನಾದರೂ ಅಪೇಕ್ಷೆ ಪಟ್ಟರೆ ಇವರನ್ನ ಉರಿತಾ ಇರ್ತಕ್ಕಂಥ ಬೊಂಬೆಯನ್ನ ಆಲಿಂಗನ ಮಾಡಿಸ್ತಾರಂತೆ, ಕಬ್ಬಿಣದ ಲೋಹದ ಮಯ ಬೊಂಬೆಯನ್ನ. ಹೀಗೆ ಅವರವರು ಮಾಡಿರ್ತಕ್ಕಂತಹ ಪಾಪಕ್ಕೆ ತಕ್ಕಂತೆ ಅಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಹೇಳಿ. ನೋಡು ಪರೀಕ್ಷಿತ್ ರಾಜ, ನಿನಗೆ ಭೂಗೋಳ ಖಗೋಳ ವರ್ಣನೆಯನ್ನು ಮಾಡಿರಿ. ಭೂಮಿಯ ಮೇಲೆ ಸೂರ್ಯ ಲೋಕ ಇದೆ, ಉತ್ಕೃಷ್ಟವಾಗಿರ್ತಕ್ಕಂಥ ಅಂದ್ರೆ ಚಂದ್ರಲೋಕ, ಗ್ರಹಗಳ ಲೋಕ ಇದೆ. ಇಲ್ಲೇ ಸೂರ್ಯ ಎಲ್ಲ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ ಅಂತ ಆ ಕಥೆಯನ್ನು ಕೂಡ ಹೇಳಿ. ಇವೆಲ್ಲವೂ ಕೂಡ ಭಗವಂತನ ವಿರಾಟ್ ರೂಪದಲ್ಲಿ ಬರುತ್ತದು. ಭೂದ್ವೀಪ, ವರ್ಷ, ಸರಿದಭ್ರ, ನಭ, ಸಮುದ್ರ, ಪಾತಾಲ, ತಿಂಗ್, ನರಕ, ಬಾಗಣ, ಲೋಕ ಸಂಸ್ಥಾನ್,
ಗೀತಮ್ಮಯ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ. ಈ ನರಕ ಲೋಕಗಳು 14 ಲೋಕಗಳು ಎಲ್ಲವೂ ಕೂಡ ಭಗವಂತನ ವಿರಾಟ್ ರೂಪ ಅಂತ ಹೇಳಿ ಪಂಚಮಸ್ಕಂದವನ್ನ ಈ ಭೂಗೋಳ ಖಗೋಳ ವರ್ಣನೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ. ಆಗ ರಾಜ ಕೇಳ್ತಾನೆ, ಸ್ವಾಮಿ ಈ ನರಕಗಳು ನೋಡಿ ಕೇಳಿದ್ರೇನೆ ಮಹಾಭಯ ಆಗತ್ತೆ, ಇನ್ನಲ್ಲಿ ಹೋದ್ರಂತೂ ದೇವರ ಗತಿ, ಈ ನರಕಕ್ಕೆ ಹೋಗದೇ ಇರೋ ಹಂಗೆ ಏನು ಮಾಡಬೇಕು, ನರಕಕ್ಕೆ ಹೋಗಬಾರ್ದು, ನಾವು ಸತ್ತ ಮೇಲೆ ಏನು ಮಾಡ್ಬೇಕು ಸ್ವಾಮಿ ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾರೆ, ಪಾಪ ಮಾಡಬಾರ್ದಪ್ಪ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗೋದು ಸುಮ್ಮನೆ ಹೋಗಲ್ಲ, ಪಾಪ ಮಾಡಿದ್ರು ಏನು ಮಾಡಬೇಕು, ನರಕಕ್ಕೆ ಹೋಗದೆ ಇರೋಂಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಮಾಡಿದ ಪಾಪಕ್ಕೆ ಇಲ್ಲೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದರಲ್ಲೆಲ್ಲ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂದ್ರೆ ಹರಿನಾಮ ಸಂಕೀರ್ತನೆ. ಎಲ್ಲ ಪ್ರಾಯಶ್ಚಿತ್ತಕ್ಕೆ ಕಿರೀಟಪ್ರಾಯವಾಗಿರ್ತಕ್ಕಂಥದ್ದು ಹರಿನಾಮ ಸಂಕೀರ್ತನೆ. ಸದಾ ಭಗವಂತನನ್ನ ಚಿಂತನೆ ಮಾಡ್ತಾ ಇರಬೇಕು ಅಂತ ಹೇಳಿ, ಯಾರು ಹರಿನಾಮ ಸಂಕೀರ್ತನೆಯನ್ನು ಮಾಡಿ ಉತ್ತಮ ಗತಿಯನ್ನು ಹೊಂದಿಯಾನೆ ಎಂದಾಗ ಅಜಾಮಿಳ ಬ್ರಾಹ್ಮಣನ ಕಥೆಯನ್ನು ಷಷ್ಠ ಸ್ಕಂದದಲ್ಲಿ ಹೇಳ್ತಾರೆ. ಅದು ಷಷ್ಠ ಸ್ಕಂದ ಮತ್ತು ಸಪ್ತಮ ಸ್ಕಂದ ಎರಡೂ ಕಥೆಯನ್ನು ನಾಳೆ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೈತಾರ್ಪಣಮಸ್ತು.